ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆ ಶ್ರೀಮತಿ ಶೋಭಾ ವಿ ಐತಾಳಿಯವರಿಂದ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ ನಾರಾಯಣಿ ನಮೋಸ್ತುತೆ. ಶ್ರೀ ಮಹಾಗಣಪತಿ ನಮಃ. ಮಹಾಗಣಪತಿ ದೇವಸ್ಥಾನದ ಸಾಮೂಹಿಕ ಶನಿ ಪೂಜೆಗೆ ಇವತ್ತಿಗೆ 25 ವರ್ಷ ಸಂತಾ ಇದೆ. ಈ 25ನೇ ವರ್ಷದ ಸಾಮೂಹಿಕ ಶನಿ ಪೂಜೆಯ ಆಚರಣೆಯ ಅಂಗವಾಗಿ ನಾವು ಶನಿ ಕಥೆಯನ್ನು ತಾಳಮದ್ದಳೆಯ ಮೂಲಕ ಬಿತ್ತರಿಸಬೇಕೆಂಬತಕ್ಕಂತಹ ವಿಚಾರವನ್ನು ನಮ್ಮ ಶಾರದಾಂಬದ ಅಧ್ಯಕ್ಷರಾದ ನವನೀಶ್ ಶೆಟ್ಟರಲ್ಲಿ ನಾವು ಕೇಳಿಕೊಂಡಾಗ ಅವರು ಬಹಳ ಉತ್ತಮ ಸಲಹೆ ಇದು. ಇಂತಹ ಒಂದು ಸುವರ್ಣಾವಕಾಶ ಬಹುಶಃ ನಮಗೆ ಸಿಗಲಿಕ್ಕೆ ಸಾಧ್ಯತೆ ಇಲ್ಲ. ಶನಿದೇವರು ಯಾರನ್ನೂ ಬಿಡ್ತಾ ಇಲ್ಲ. ಬಹುಶಃ ಇಲ್ಲಿ ಕುಳಿತವರಲ್ಲಿ ಹೆಚ್ಚಿನವರು ಎಲ್ಲ ರಾಶಿಯವರಿಗೂ ಹೆಚ್ಚಾಗಿ ಶನಿ ಬಾಧೆ ಇರುವಂಥವರು. ನಮ್ಮಲ್ಲಿ ಸುಮಾರು 180 ಮಂದಿ ಭಕ್ತರು ಪ್ರತಿ ತಿಂಗಳಲ್ಲಿ ಬಂದು ಸಾಮೂಹಿಕ ಶನಿ ಪೂಜೆ ಬರೆಸ್ತಾರೆ. ಬಹುಶಃ ಹೆಚ್ಚಿನವರಿಗೆ ಹೆಚ್ಚಿನ ನಕ್ಷತ್ರಗಳಿಗೆ ಇವತ್ತು ಶನಿ ಬಾಧೆ ಇರುವುದು ಸರ್ವೇಸಾಮಾನ್ಯ. ಈ ನಿಟ್ಟಿನಲ್ಲಿ ನಾವು ಈ ದೇವಳದಲ್ಲಿ ಶನಿ ಪೂಜೆಯನ್ನು ಸಾರ್ವಜನಿಕರ ಒತ್ತಾಯದ ಮೇರೆಗೆ ಪರಮಪೂಜ್ಯ ನಮ್ಮ ರಮೇಶ್ ತಂತ್ರಿಗಳ ನೇತೃತ್ವದಲ್ಲಿ ಅಂದು 25 ವರ್ಷದ ಹಿಂದೆ ಆ ಶನಿ ಪೂಜೆ ಪ್ರಾರಂಭ ಆಯಿತು. ಅಂದಿನಿಂದ ನಿರಂತರವಾಗಿ ತಿಂಗಳ 2ನೇ ಶನಿವಾರದಂದು ತಪ್ಪಿದರೆ 4ನೇ ಶನಿವಾರ, ಅದು ಕೆಲವೊಂದು ಸಂಕಷ್ಟ ಅಂತ ಬೇರೆ ಬೇರೆ ವಿಷಯಗಳು ಬಂದಲ್ಲಿ ಮಾತ್ರ ಅದನ್ನು ಮುಂದೂಡಿ ಆ ಒಂದು ಶನಿವಾರದಂದು ಮಾಡ್ತಾಯಿದ್ದೇವೆ. ಇಂತಹ ಪರ್ವಕಾಲದಲ್ಲಿ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಆಯೋಜಿಸಿ ತಾವೆಲ್ಲರೂ ಆಗಮಿಸಿದರೆ ಮೊದಲಾಗಿ ನಿಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಶೀರ್ವಚನ ನೀಡಲಿಕ್ಕೆ ನಾವು ಶ್ರೀ ರಮೇಶ್ ತಂತ್ರಿಗಳು, ನಮ್ಮ ದೇವಸ್ಥಾನದ ಹಿತಚಿಂತಕರು, ಮಾರ್ಗದರ್ಶಕರು, ನಮ್ಮೆಲ್ಲರ ಈ ಒಂದು ಅಚ್ಚುಮೆಚ್ಚಿನ ಶ್ರೀ ರಮೇಶ್ ತಂತ್ರಿಗಳು ನಮಗೆ ಆಶೀರ್ವಚನ ನೀಡಲಿಗೆ ಆಗಮಿಸಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿಯವರನ್ನು ದೇವಳದ ಆಡಳಿತ ಮಂಡಳಿ ಪರವಾಗಿ ಹಾಗೂ ಶಾರದಾಂಬ ಯಕ್ಷಗಾನ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರನ್ನು ತಾಂಬೂಲ ಹಾಗೂ ಶಾಲು ಹಾಕಿ ಗೌರವಿಸಬೇಕಂತ ನಾನು ದೇವಳದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಯವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದ ಸಭಾಧ್ಯಕ್ಷೆಯನ್ನು ವಹಿಸಿಕೊಂಡಿರುವವರು ನಮ್ಮವರೇ ಆಗಿರ್ತಕ್ಕಂಥ ಸನ್ಮಾನ್ಯ ಸುರೇಂದ್ರ ರಾವ್ ಇವರನ್ನು ಪ್ರತ್ಯೇಕವಾಗಿ ಸ್ವಾಗತಿಸುವ ಅನಿವಾರ್ಯತೆ ಇಲ್ಲ. ಆದರೂ ಈ ನಿಟ್ಟಿನಲ್ಲಿ ಸಭಾಧ್ಯಕ್ಷರಾಗಿ ಮೆರಗುತ್ತಾ ಇದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಶಿವಪ್ರಸಾದ್ ಪ್ರಭು ಅವರು ತಾಂಬೂಲ ವೀಳ್ಯ ಕೊಟ್ಟು ಶಾಲು ಹಾಕಿ ಗೌರವಿಸಬೇಕಂತ ವಿನಂತಿಸುತ್ತಾ ಇದ್ದೇನೆ. ಶ್ರೀ CS ಭಂಡಾರಿ ಮಹಾಪೋಷಕರು, ಶಾರದಾಂಬ ಯಕ್ಷಗಾನ ಮಂಡಳಿ ಉರುವಷ್ಟೂರು ಮತ್ತು ಶ್ರೀ ವಾಗೇಶ್ವರ ಯಕ್ಷಗಾನ ಕಲಾವಿದ ಸಂಘ ಮಂಗಳೂರು. ಬಹುಶಃ ಇವರು ನಾವು ದೇವಿಮಾತ್ಮೆ ಆಟದಲ್ಲಿ ನೋಡ್ತೇವೆ, ಸೃಷ್ಟಿ ಸ್ಥಿತಿ ಲಯ ಅಂತ. ಸೃಷ್ಟಿ ಮಾಡುವ ಬ್ರಹ್ಮಕರ್ತ, ಅದನ್ನು ಪೋಷಣೆ ಮಾಡುವಂತಹ ವಿಷ್ಣು ಅಂತೆ, ಲಯಗೊಳಿಸುವುದು ಶಿವ. ಸಂಘ ಉದ್ಘಾಟನೆ ಆಗಿದೆ, ನಡೀತಾ ಇದೆ. ಆದರೆ ಅದನ್ನು ವ್ಯಾಪಕವಾಗಿ ಒಂದು ಒಳ್ಳೆಯ ಒಂದು ಮಾರ್ಗದರ್ಶನ ಮೂಲಕ ನಡೆಸಬೇಕಾದರೆ ಅದಕ್ಕೆ ಒಂದು ಒಳ್ಳೆಯ ಒಂದು ಜನ ಬೇಕಾಗ್ತದೆ. ಸೊ ಈ ನಿಟ್ಟಿನಲ್ಲಿ ಎರಡೂ ಸಂಸ್ಥೆಯನ್ನು
ನಡೆಸುವಂಥ ಒಂದು ಚಾಕಚಕ್ಯತೆಯನ್ನು ಹೊಂದಿರುವಂಥವರು ಶ್ರೀ CS ಭಂಡಾರಿಯವರು. ಅವರಿಗೆ ನಾವು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಸಂಜಯ್ ರಾವ್ ಅವರು ತಾಂಬೂಲ ಹಾಗೂ ವೀಳ್ಯವನ್ನು ಕೊಟ್ಟು ಶಾಲು ಹಾಕಿ ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಅದರಂತೆ ಇನ್ನೊಬ್ಬರು ನಮ್ಮ ಈ ಯಕ್ಷಗಾನದ ಆಧಾರ ಸ್ತಂಭ ಆಗಿರುವಂತಹ ಶ್ರೀ ನವನೇಶ್ ಶೆಟ್ಟಿ ಕದ್ರಿ, ಅಧ್ಯಕ್ಷರು, ಶಾರದಾಂಬ ಯಕ್ಷಗಾನ ಮಂಡಳಿ ಉರುವಷ್ಟವರು. ಬಹುಶಃ ನವನೇಶ್ ಶೆಟ್ಟರ ಬಗ್ಗೆ ನಮಗಿಂತಲೂ ಹೆಚ್ಚಾಗಿ ನಿಮಗೆ ಗೊತ್ತಿರ್ತದೆ. ಸೊ ಈ ನಿಟ್ಟಿನಲ್ಲಿ ಶ್ರೀ ನವನೇಶ್ ಶೆಟ್ಟರು ಇವತ್ತು ಉರುವಷ್ಟೂರಿನಲ್ಲಿ ನಮ್ಮ ದೇವಳದಲ್ಲಿ ಈ ಒಂದು ಶಾರದಾಂಬ ಯಕ್ಷಗಾನ ಮಂಡಳಿ ನೆಲೆ ಊರಬೇಕಾದರೆ ಅದರ ಪ್ರಮುಖರಾಗಿರುವಂಥ ಶ್ರೀ ನವನೇಶ್ ಶೆಟ್ಟರನ್ನು ಹೃತ್ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ರಾಜೇಶ್ ಗೊಲ್ಲರಬೆಟ್ಟು ತಾಂಬೂಲ ಹಾಗೂ ವೀಳ್ಯವನ್ನು ಕೊಟ್ಟು ಶಾಲು ಹಾಕಿ ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಸಮಾರಂಭದ ಕೇಂದ್ರ ಬಿಂದು ಶ್ರೀ ಬಿ ಶಿವಪ್ರಸಾದ ಪ್ರಭು, ಕಾರ್ಯಾಧ್ಯಕ್ಷರು, ಶಾರದಾಂಬ ಯಕ್ಷಗಾನ ಮಂಡಳಿ ಉರುವಷ್ಟೂರು. ಇವರಿಗೆ ಎರಡೆರಡು ಸಲ ಅಭಿನಂದನೆಗಳನ್ನು ಹೇಳಲಿಕ್ಕಿದೆ. ಕೊನೆಯದಾಗಿ ಅವರನ್ನು ಕೂಡ ಈಗ ಪ್ರಾರಂಭದಲ್ಲಿ ಸ್ವಾಗತಿಸಿದೆ. ನಂತರ ಅವರಿಗೆ ಒಂದು ಒಂದು ಗೌರವ ಸಮರ್ಪಣೆಯನ್ನು ಕೂಡ ನಾವು ಮಾಡಲಿಕ್ಕಿದ್ದೇವೆ. ಶ್ರೀ ಶಿವಪ್ರಸಾದ ಪ್ರಭು ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಶ್ರೀಧರ್ ಮಣಿಯಾಣಿ ಅವರು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸಮಾರಂಭದಲ್ಲಿ ಘನ ಉಪಸ್ಥಿತಿ ಇರುವ ನಮ್ಮ ಹೋಟೆಲ್ ಉದ್ಯಮಿ, ಅದೇ ರೀತಿ ಈ ಒಂದು ಶ್ರದ್ಧಾ ಕೇಂದ್ರದ ಮಾರ್ಗದರ್ಶಕರು ಆಗಿರ್ತಕ್ಕಂತಹ ನಮ್ಮೆಲ್ಲರ ಹಿರಿಯರು ಶ್ರೀ ಜಯಪ್ರಕಾಶ್ ರಾವ್, ದಯವಿಟ್ಟು ಜಯಪ್ರಕಾಶ್ ರಾವ್ ಅವರು ನಮ್ಮ ಘನ ಉಪಸ್ಥಿತಿಯಲ್ಲಿ ಅವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಪರಮೇಶ್ವರ ಪೂಜಾರಿ ಅವರು ತಾಂಬೂಲ ಹಾಗೂ ವೀಳ್ಯವನ್ನು ಕೊಟ್ಟು ಶಾಲು ಹಾಕಿ ಗೌರವಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇನ್ನೋರ್ವ ಘನ ಉಪಸ್ಥಿತಿಯಲ್ಲಿರುವರು ಶ್ರೀ ರಾಜೇಶ್ ಶೆಟ್ಟಿ, ಉದ್ಯಮಿ, ಗೊಲ್ಲರಬೆಟ್ಟು, ಕಾವರು. ಬಹುಶಃ ಅತ್ಯಂತ ಸಣ್ಣ ಪ್ರಾಯದಲ್ಲಿ ತನ್ನನ್ನು ಧಾರ್ಮಿಕತೆಯ ಬಗ್ಗೆ ಸೆಳೆಕೊಂಡು ಅವರ ತಂದೆಯ ಮಾರ್ಗದರ್ಶನದಂತೆ, ಅವರ ತಂದೆಯವರು ಶ್ರೀ ಗೋಪಾಲ್ ಶೆಟ್ಟಿ ಅಂತೇಳಿ ಲೋಕೋಪಯೋಗಿ ಇಲಾಖೆ ಇಂಜಿನಿಯರ್ ಆಗಿದ್ದರು. ಒಳಗಡೆ ದುರ್ಗಾದೇವಿಯ ಆ ಒಂದು ಪ್ರತಿಷ್ಠೆಯನ್ನು ಕೂಡ ಮಾಡಿದಂತಹ ಕೀರ್ತಿ ಆ ಕೀರ್ತಿಶೇಷರಾದ ಗೋಪಾಲ್ ಶೆಟ್ಟರಿಗೆ ಸಲ್ತದೆಂಬತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಪ್ರಸ್ತುತ ರಾಜೇಶ್ ಶೆಟ್ಟಿಯವರು ದೇವಳದ ಎಲ್ಲ ಕಾರ್ಯಕ್ರಮದಲ್ಲಿ, ಅದು ಹಣಕಾಸಿನ ವ್ಯವಸ್ಥೆ ಇರಬಹುದು ಅಥವಾ ಆರ್ತಿ ಯಾವುದೇ ಒಂದು ವಿಚಾರ ಅವರಲ್ಲಿ ಹೇಳಿಕೊಂಡಾಗ ಅವರು ಮುಂದೆ ನಿಂತು ಮಾಡುವಂಥ ಒಂದು ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದಾರೆ. ತಂದೆಯ ಸ್ಥಾನವನ್ನು ತಾನು ಅಲಂಕರಿಸಿಕೊಂಡಿರ್ತಾರೆ. ಶ್ರೀ ರಾಜೇಶ್ ಶೆಟ್ಟಿ, ಉದ್ಯಮಿ, ಇವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸುರೇಂದ್ರ ರಾವ್ ಅವರು ಶಾಲು ಹಾಗೂ ತಾಂಬೂಲ ವೀಳ್ಯ ಕೊಟ್ಟು ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಸುರೇಂದ್ರ ರಾವ್. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀ AC ಭಂಡಾರಿಯವರು, ಅಧ್ಯಕ್ಷರು, ಅಖಿಲ ಭಾರತ ತುಳು ಒಕ್ಕೂಟ, ಮಂಗಳೂರು. ಬಹುಶಃ ಇವರು ಕೂಡ ನಮ್ಮ ಸತತವಾಗಿ ಇದು 15ನೇ ಪ್ರಯೋಗ ತಾಳಮದ್ದಳೆ, ಅದರಲ್ಲಿ 15 ದಿವಸ ಕೂಡ ಅವರು ಹಾಜರಿ ಹಾಕಿದ್ದಾರೆ. ಸೊ ಅತ್ಯಂತ ಒಂದು ಮೇಧಾವಿಯಾಗಿದ್ದುಕೊಂಡು ನಮ್ಮ ಮೇಲೆ ಬಹಳಷ್ಟು ಪ್ರೀತಿಯಿಂದ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ. ಪ್ರಸ್ತುತ ವೇದಿಕೆಯಲ್ಲಿರುವ ತಮಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ರಾಜಗೋಪಾಲ್ ಶೆಟ್ಟಿ ತಾಂಬೂಲ ಹಾಗೂ ವೀಳ್ಯ ಕೊಟ್ಟು ಶಾಲು ಹಾಕಿ ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಶ್ರೀ ಶ್ರೀನಾಥ್ S ಪ್ರಭು, ಅಧ್ಯಕ್ಷರು, ಶ್ರೀ ವಾಗೇಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ, ಮಂಗಳೂರು. ಶಾರದಾಂಬ ಯಕ್ಷಗಾನ ಮತ್ತು ವಾಗೇಶ್ವರಿ ಯಕ್ಷಗಾನ ಇದು ಅಣ್ಣ ತಮ್ಮಂದಿರಿದ್ದಾಗೆ. ಬಹುಶಃ ಕಾರ್ ಶೀಟಲ್ಲಿ ವಾಗೇಶ್ವರಿ ನಡೆದರೆ ಉರುವಷ್ಟೂರಿನಲ್ಲಿ ಶಾರದಾಂಬ ಯಕ್ಷಗಾನ ನಡೀತಾ ಇದೆ. ಈ ಸಂಸ್ಥೆ ಜಂಟಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷರನ್ನು ವಹಿಸಿಕೊಂಡ ಶ್ರೀ ಶ್ರೀನಾಥ್ ಪ್ರಭು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ. ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಜಯರಾಮ್ ಅಂಚನ್ ಅವರು ತಾಂಬೂಲ ವೀಳ್ಯ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವ ನಮ್ಮ ಘನ ಉಪಸ್ಥಿತಿಯಲ್ಲಿರೋ ಅತಿಥಿ ಶ್ರೀ ಗೋಪಾಲಕೃಷ್ಣ ಪೂಜಾರಿ, ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರು, ಲೋಕೋಪಯೋಗಿ ವಿದ್ಯುತ್ ಉಪವಿಭಾಗ, ಮಂಗಳೂರು. ಇವರು ನಮ್ಮವರೇ, ಆದರೆ
ಅವರ ಹುದ್ದೆಯನ್ನು ಗೌರವಿಸಿ ಅವರಿಗೆ ಈ ಒಂದು ಸ್ಥಾನಮಾನವನ್ನು ನಾವು ಕೊಟ್ಟು ಅವರನ್ನು ಕೂತ್ಕೊಳಿಸಿದ್ದೇವೆ. ಅವರು ಕೂತ್ಕೊಳ್ಳಿಕ್ಕೆ ಕೇಳಲಿಲ್ಲ, ಬಲವಂತವಾಗಿ ಅವರನ್ನು ಕೂತ್ಕೊಳಿಸಿದ್ದೇವೆ. ಶ್ರೀಯುತ ಗೋಪಾಲ್ ಕೃಷ್ಣ ಪೂಜಾರಿ ಅವರಿಗೆ ಸ್ವಾಗತವನ್ನು ಬಯಸುತ್ತಾ ಇದ್ದೇನೆ. ಇವರನ್ನು ಅಶೋಕ್ ಬೋಳೂರ್ ಅವರು ತಾಂಬೂಲ ವೀಳ್ಯ ಕೊಟ್ಟು ಶಾಲು ಹಾಕಿ ಗೌರವಿಸಬೇಕಂತ ವಿನಂತಿಸ್ತಾ ಇದ್ದೇನೆ. ಇನ್ನೋರ್ವರು ಶ್ರೀ ರಾಜಗೋಪಾಲ್ ಶೆಟ್ಟಿ ಅಧ್ಯಕ್ಷರು, ಪ್ರಸ್ತುತ ಹಿಂದೂ ಧಾರ್ಮಿಕ ಸೇವಾ ಸಂಘ ಅಶೋಕನಗರದ ಇದರ ಅಧ್ಯಕ್ಷರು ಆಗಿರ್ತಾರೆ. ಪ್ರಸ್ತುತ ನಮ್ಮ ಆಡಳಿತ ಸೇವಾ ಮಂಡಳಿಯ ಸದಸ್ಯರು ಕೂಡ ಆಗಿದ್ದುಕೊಂಡು ಪ್ರಾಮಾಣಿಕವಾಗಿ ತನ್ನ ಸೇವೆಯನ್ನು ಅವರ ತಂದೆಯವರಂತೆ, ತಂದೆಯವರು ಕೂಡ ನಮ್ಮ ಸಮಿತಿಯ ಕಾರ್ಯದಲ್ಲಿದ್ದರು, ಅವರು ಕೂಡ ನಮ್ಮೊಂದಿಗೆ ಸಹಕರಿಸಿರ್ತಾರೆ. ಶ್ರೀ ರಾಜಗೋಪಾಲ್ ಶೆಟ್ಟಿ ಇವರನ್ನು ಕೂಡ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರನ್ನು ಕುಶಾಲಪ್ಪ ಗೌಡ ಅವರು ತಾಂಬೂಲ ವೀಳ್ಯ ಕೊಟ್ಟು ಶಾಲು ಹಾಕಿ ಗೌರವಿಸಬೇಕೆಂದು ವಿನಂತಿಸುತ್ತಾ ಇದ್ದೇನೆ. ಅಲ್ಲದೆ ಈ ದೇವಳದ ಸುಮಾರು ಜನ ಅಭಿಮಾನಿಗಳಿರ್ಬೋದು, ದೇಣಿಗೆ ನೀಡಿ ಸಹಕರಿಸುವ ಎಲ್ಲರನ್ನೂ ನಾವು ಗುರುತಿಸಿಕೊಂಡಿದ್ದೇವೆ. ಸಭೆಯಲ್ಲಿ ತಾವೆಲ್ಲ ಉಪಸ್ಥಿತರಿದ್ರಿ. ತಮಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ ಸಭಾ ಕಾರ್ಯಕ್ರಮದ ಬಳಿಕ ಮತ್ತೆ ಈ ಒಂದು ಶನೀಶ್ವರ ಮಹಾತ್ಮೆ ಕಥಾನಕ ಮುಂದುವರಿಯಲಿದೆ. ತದನಂತರ 7:45ಕ್ಕೆ ತಂತ್ರಿಗಳ ನೇತೃತ್ವದಲ್ಲಿ ಶನಿ ಪೂಜೆ ಜರಗಲಿಕ್ಕಿದೆ. ಆ ಬಳಿಕ ಮಹಾನ್ ಅನ್ನ ಸಂತರ್ಪಣೆ ಕೂಡ ಜರಗಲಿದೆ. ತಾವೆಲ್ಲರೂ ಈ ಕಾರ್ಯಕ್ರಮದ ಕೊನೆಯವರೆಗೆ ನಿಂತು ದೇವರ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿಂದ ತೆರಳಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇನೆ. ನಮಸ್ಕಾರಗಳು. ಭಕ್ತಾಭಿಮಾನಿಗಳೇ, ಸಭಾ ಕಾರ್ಯಕ್ರಮ ನಾವು ಮುಂದುವರಿಸ್ತಾ ಇದ್ದೇವೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಕದ್ರಿ ನವನೀಶ್ ಶೆಟ್ಟಿ ಅಧ್ಯಕ್ಷರು, ಶ್ರೀ ಶಾರದಾಂಬಾ ಯಕ್ಷಗಾನ ಮಂಡಳಿಯವರು ನಮ್ಮನ್ನು ಉದ್ದೇಶಿಸಿ 2 ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆದರಣೀಯ ಸಭಾಧ್ಯಕ್ಷರೇ, ವೇದಿಕೆ ಗಣ್ಯರೇ, ಆತ್ಮೀಯರೇ, ಮಹಾಗಣಪತಿಯ ಈ ಸಾನ್ನಿಧ್ಯದಲ್ಲಿ ಶಾರದಾಂಬ ಯಕ್ಷಗಾನ ಮಂಡಳಿಯ ಶನಿ ಪೂಜೆಯ ತಾಳಮದ್ದಳೆ ಅತಿಥಿ ಕಲಾವಿದರ ಸೇರುವಿಕೆಯಿಂದ ನಡೀತಾ ಇದೆ. 25 ವರ್ಷಗಳಿಂದ ನಿರಂತರವಾಗಿ ಇಲ್ಲಿ ಶನಿದೇವರ ಪೂಜೆ ವೈದಿಕ ವಿಧಾನದಲ್ಲಿ ನಡೆಯುತ್ತಾ ಇದ್ದರೆ, ಚಿನ್ಮಯದಾಸರ ಕೃತಿಯನ್ನು ಒಂದು ಗ್ರಂಥವಾಗಿ ಆಧಾರವಾಗಿರಿಸಿಕೊಂಡು ವಿಕ್ರಮಾದಿತ್ಯ ಚರಿತ್ರೆಯನ್ನು ಯಕ್ಷಗಾನ ತಾಳಮದ್ದಳೆ ಪೂಜಾ ಸಹಿತ ಮಾಡುವ ಆ ಒಂದು ವ್ಯವಸ್ಥೆಯನ್ನು ನಾವು ಪಕ್ಷಿಕೆರೆಯ ಶನೀಶ್ವರ ಭಕ್ತವೃಂದ ಎನ್ನುವಂತಹ ಒಂದು ತಂಡದ ಮೂಲಕ ನಡೆಸಿಕೊಂಡು ಬಂದವರು. ದೇಶ ವಿದೇಶಗಳಲ್ಲಿ ಈ ತಾಳಮದ್ದಳೆ ಬಹಳ ಜನಮನ್ನಣೆಯನ್ನು ಗಳಿಸಿತ್ತು, ಅರ್ಥಪೂರ್ಣವಾಗಿ ಮೂಡಿಬರ್ತಾ ಇತ್ತು. ನಮ್ಮ ಶಾರದಾಂಬ ಯಕ್ಷಗಾನ ಮಂಡಳಿ ಇಲ್ಲಿ ಆರಂಭವಾದಂತಹ ಸಂದರ್ಭ ಕೆಲವೇ ವಾರಗಳಲ್ಲಿ ಶ್ರೀಧರ ಮಣಿಯಾಣಿಯವರು ಆ ತಾಳಮದ್ದಳೆ ಇಲ್ಲಿ ನಡೀಬೇಕು ಎನ್ನುವಂತಹ ಒಂದು ಅಪೇಕ್ಷೆಯನ್ನು ವ್ಯಕ್ತಪಡಿಸಿದರು. ಅತಿಥಿ ಕಲಾವಿದರು ಯಾರೆಲ್ಲ ಬೇಕು ಎನ್ನುವ ಸೂಚನೆಯನ್ನು ಕೂಡ ಸ್ವತಃ ಯಕ್ಷಗಾನ ಅಭಿಮಾನಿಯಾದ ಅವರೇ ನೀಡಿದರು. ನಾವಿಲ್ಲಿ ಬರುವುದಕ್ಕೆ ಕಾರಣ ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಮಹಾಮಾಯಿ ದೇವಸ್ಥಾನದಲ್ಲಿ ಶತಮಾನೋತ್ಸವವನ್ನು ಕಂಡಂತಹ ಯಕ್ಷಗಾನ ಸಂಘ. ಆ ಸಂಘ ಶತಮಾನೋತ್ಸವದ ಸಂಭ್ರಮದಲ್ಲಿ ನಮಗೆ ಜೊತೆಯಾದವರು ಶಿವಪ್ರಸಾದ್ ಪ್ರಭುಗಳು. ಶತಮಾನೋತ್ಸವ ಎಲ್ಲ ಆಯಿತು. ಆ ಕಾರ್ಯಕ್ರಮಕ್ಕೆ ನಿರಂತರವಾಗಿ ಬರ್ತಿದ್ದ ಜಯರಾಮ್ ಅಂಚನ್ ಆ ಶತಮಾನೋತ್ಸವದ ಕಾರ್ಯಕ್ರಮದ ನಂತರ ಹೇಳಿದರು, ನಮ್ಮ ಶಾರದಾಂಬ ಯಕ್ಷಗಾನ ಮಂಡಳಿ ಉರ್ವ ಸ್ಟೋರ್ನಲ್ಲಿ ನಮ್ಮ ತಂದೆಯವರಾದ ದಿವಂಗತ ಕೃಷ್ಣಪ್ಪ ಕರ್ಕೇರವರ ನೇತೃತ್ವದಲ್ಲಿ ನಡೆಯುತ್ತಿದ್ದಂತಹ ಸಂಘ ನಿಲುಗಡೆಯಾಗಿದೆ, ಅದು ಪುನರಾರಂಭ ಆಗಬೇಕು ಅಂತ. ಆಗ ನಾವು ಇಲ್ಲಿ ಮಹಾಗಣಪತಿ ದೇವಸ್ಥಾನದಲ್ಲಿ ಅದನ್ನು ಪುನರಾರಂಭ ಮಾಡುವರೆ ಅಧ್ಯಕ್ಷ ಸುರೇಂದ್ರ ರಾವ್ ಅವರನ್ನು ಕಾಣುವುದಕ್ಕೆ ಶಿವಪ್ರಸಾದ್ ಪ್ರಭು ಜೊತೆಯಲ್ಲಿ ಸಂಜಯ್ ಕುಮಾರ್ ರಾವ್, ಅದೇ ರೀತಿ ನಮ್ಮ ವಾಗೀಶ್ವರಿ ಸಂಘದ ಪ್ರಮುಖರು ನಾವಲ್ಲಿ ಅವರ ಬಳಿಯಲ್ಲಿ ಹೋದೆವು. ನಮ್ಮ ಅಕ್ಕ ಕೂಡ ಇದ್ದರು ಜೊತೆಯಲ್ಲಿ, ಪ್ರಫುಲ್ಲಕ್ಕ. ಸುರೇಂದ್ರ ರಾವ್ ಅವರ ಹತ್ರ ಮಾತಾಡುವಾಗ ಅವರು ಹೇಳಿದರು, ನಾನು ಪೂರ್ಣ ಪ್ರಮಾಣದ ಸಹಕಾರವನ್ನು ನೀಡುತ್ತೇನೆ. ನಾನು ಮಾತ್ರ ಅಲ್ಲ, ನನ್ನ ಜೊತೆಯಲ್ಲಿ ಇನ್ನೊಬ್ಬರು ಶ್ರೀಧರ್ ಮಣಿಯಾಣಿ ಅಂತ ಇದ್ದಾರೆ. ಮತ್ತು ನಿಮಗೆ ಇಲ್ಲಿ ಪರ್ಮಿಷನ್ ಮಾತ್ರ ಕೊಡುವುದಲ್ಲ, ನಾವು ನಿಮಗೆ ಪ್ರೇಕ್ಷಕರನ್ನು ಕೊಡುತ್ತೇವೆ ಎನ್ನುವಂಥ ಒಂದು ಪ್ರಾಮಿಸ್ ಕೂಡ ಮಾಡಿದರು. ಆ ಪ್ರೇಕ್ಷಕರ ಪಟ್ಟಿಯಲ್ಲಿ ಅವರು ಹೇಳಿದ 3 ಹೆಸರು, ಒಂದು AC ಭಂಡಾರಿಯವರು, ಇನ್ನೊಂದು ನಮ್ಮ ದೇವಕೀತನೆಯ ಕೂಡ್ಲು ಮಹಾಬಲ್ ಶೆಟ್ಟರು, ಇನ್ನೊಂದು ನನ್ನ ಮಾಸ್ಟ್ರು ಶಂಕರ್
ಶಂಭು ಶೆಟ್ಟರು. ಇವರು ನಿಮಗೆ ಕಾಯಂ ಪ್ರೇಕ್ಷಕರಾಗಿ ಇರ್ತಾರೆ. ಮತ್ತು ನಮ್ಮ ಸಮಿತಿಯವರೆಲ್ಲ ಬರ್ತಾರೆ. ಪರಿಸರದಿಂದ ನಿಮಗೆ ಪ್ರತಿ ಬುಧವಾರ ನಡೆಸುವ ಕಾರ್ಯಕ್ರಮಕ್ಕೆ ನಮ್ಮ ಪೂರ್ಣ ಸಹಕಾರ ಇದೆ ಅಂತ. ಬಹಳ ಒಳ್ಳೆಯ ರೀತಿಯಲ್ಲಿ ಈ ಸಂಘ ನಡೆಯುತ್ತಾ ಇದೆ. ಈ ಸಂಘದ ಪುನರಾರಂಭಕ್ಕೆ ಕಾರಣೀಭೂತರಾದ ಸುರೇಂದ್ರ ರಾವ್, ಅದೇ ರೀತಿ ಶ್ರೀಧರ ಮಣಿಯಾಣಿ ಹಾಗೂ ಈ ದೇವಳದ ಎಲ್ಲ ವ್ಯವಸ್ಥಾಪನಾ ಮಂಡಳಿಯ ಪ್ರಮುಖರನ್ನು ನಾನು ಮೊದಲಾಗಿ ಅಭಿನಂದಿಸ್ತೇನೆ. ಇವತ್ತಿನ ವೇದಿಕೆಯಲ್ಲಿ ಶ್ರೀಧರ ಮಣಿಯಾಣಿ ಮತ್ತು ಸುರೇಂದ್ರ ರಾವ್ ಅವರ ಅಪೇಕ್ಷೆಯ ಮೇರೆಗೆ ನಮ್ಮ ತಂಡದ ಒಬ್ಬ ಯುವ ಕಲಾವಿದನನ್ನು ಗೌರವಿಸುವಂತಹ ಹೊತ್ತು. ಇದೇ ಸಂದರ್ಭದಲ್ಲಿ ಅವರನ್ನು ಅಭಿನಂದಿಸಲು ಇಷ್ಟಪಡ್ತೇನೆ. ಶಿವಪ್ರಸಾದ್ ಪ್ರಭು ಅವರು ನಾಗೇಶ್ ಪ್ರಭುಗಳ ಸುಪುತ್ರರು. ನಾಗೇಶ್ ಪ್ರಭುಗಳನ್ನು ನಾವು ಸ್ವಲ್ಪ ಸಮಯದ ಹಿಂದೆ ಕಳ್ಕೊಂಡೆವು. ಅವರು ಕ್ಯಾನ್ಸರ್ ರೋಗಗ್ರಸ್ತರಾದ ಸಂದರ್ಭದಲ್ಲಿ ಇನ್ನೇನು ಕೆಲವೇ ದಿನ ನನ್ನ ಬದುಕು ಎನ್ನುವಂತಹ ಸ್ಥಿತಿಯಲ್ಲಿದ್ದಾಗ ನಾವು ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘದ ಪ್ರಮುಖರು ಅವರ ಮನೆಗೆ ಹೋಗಿ, ಶಿವಪ್ರಸಾದ್ ಪ್ರಭುಗಳ ಮನೆಯಲ್ಲಿದ್ದರು ಅವರು, ಅಲ್ಲಿ ಹೋಗಿ ನಮ್ಮ ಶತಮಾನೋತ್ಸವ ನಿಮ್ಮ ಉಪಸ್ಥಿತಿಯಲ್ಲಿ ಆಗಬೇಕು ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ ನಮಗೆ ಜೊತೆಯಾದವರು ಶಿವಪ್ರಸಾದ್ ಪ್ರಭುಗಳು. ನಾವು ಆಗಲೇ ಅಲ್ಲಿ ಪ್ರಾರ್ಥನೆ ಮಾಡಿದ್ದೆವು, ನಮ್ಮ ಶತಮಾನೋತ್ಸವದ ಕಾರ್ಯಕ್ರಮ ಪೂರ್ತಿ ನಾಗೇಶ್ ಪ್ರಭುಗಳು ಅದರ ಸೊಗಸನ್ನು ಅನುಭವಿಸುವ ಹಾಗೆ ಆಗಬೇಕು ಅಂತ. ಎಲ್ಲರೂ ನಿರೀಕ್ಷೆ ಮಾಡದ ರೀತಿಯಲ್ಲಿ ಅವರು ಆರೋಗ್ಯವಂತರಾಗಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಸಂಭ್ರಮದಿಂದ ಅವರು ಆಸ್ವಾದಿಸಿ ನನ್ನ ಸಮರ್ಥ ಉತ್ತರಾಧಿಕಾರಿಯಾಗಿ ವಾಗೀಶ್ವರಿ ಸಂಘವನ್ನು ಮುನ್ನಡೆಸಲು ನನ್ನ ಮಗ ಇದ್ದಾನೆ ಎನ್ನುವಂತಹ ಆ ವಿಚಾರವನ್ನು ನಮಗೆ ಕೃತಿಯಲ್ಲಿ ತೋರಿಸಿದರು ಅವರು. ಶಿವಪ್ರಸಾದ್ ಪ್ರಭುಗಳು ಅವರ ಪರಿಚಯ ನನಗೆ ಯಾವಾಗ ಆದದ್ದು ಅಂತ ಹೇಳಿದರೆ ಸುಮಾರು 25 ವರ್ಷದ ಮೊದಲು. 25 ವರ್ಷಗಳ ಮೊದಲು ನಮ್ಮ ಪಚ್ಚನಾಡಿಯಲ್ಲಿ ಒಂದು ಯಕ್ಷಗಾನ ಬಯಲಾಟ ನಾಗೇಶ್ ಪ್ರಭುಗಳು ಸಂಯೋಜನೆ ಮಾಡಿದ್ದು. ಶಬರಿಮಲೆ ಅಯ್ಯಪ್ಪ, ನಂದು ಅದರಲ್ಲಿ ಪ್ರಧಾನ ಪಾತ್ರ. ಆ ದಿವಸ ಚೆಂಡೆಗೆ ಇದ್ದವರು ಶಿವಪ್ರಸಾದ್ ಪ್ರಭುಗಳು, ಇವ ನನ್ನ ಮಗ ಅಂತವರು ಹೇಳಿದರು. ಮತ್ತು ಈ ಮಗನನ್ನು ನಾವು ಕಾಣಲೇ ಇಲ್ಲ ಯಕ್ಷಗಾನದಲ್ಲಿ. ಪ್ರತಿ ವಾರದ ಕೂಟ ಇರ್ತಿತ್ತು. ಶಿವಪ್ರಸಾದ್ ಪ್ರಭುಗಳು ಅವರನ್ನು ಮತ್ತೆ ನೋಡಿದ್ದವರು ಸುರಭಿ ಎಂಟರ್ಪ್ರೈಸಸ್ನ ಮಾಲಕರಾಗಿ ಬೋಳಾರ ಮಾರಿಯಮ್ಮ ಕ್ಷೇತ್ರದಲ್ಲಿ ಅವರು ನೀಡುತ್ತಿದ್ದಂತಹ ಕೊಡುಗೆ, ಅಲ್ಲಿಯ ಸಂಘಕ್ಕೆ, ಅಲ್ಲಿಯ ಯಕ್ಷಗಾನ ಕಾರ್ಯಕ್ರಮಕ್ಕೆ ಅವರು ನೀಡುತ್ತಿದ್ದಂತಹ ಸಹಕಾರ. ನಾಗೇಶ್ ಪ್ರಭುಗಳ ಮಗ ಅಂತ. ನಾಗೇಶ್ ಪ್ರಭುಗಳ ಮನೆಗೆ ಬಂದು ನಾವು ಶತಮಾನೋತ್ಸವದ ಪ್ರಸ್ತಾಪ ಮಾಡುವಾಗ ಇವರು ಹೇಳಿದರು, ನಾನು ಆ ದಿವಸ ಚೆಂಡೆ ಬಡಿದದ್ದು ನೆನಪುಂಟು ನಿಮಗೆ ಅಂತ. ನಾನು ಆ ದಿವಸ ನನ್ನ ಉದ್ಯೋಗವನ್ನು ಬಿಟ್ಟು ನಾನು ಬಂದದ್ದು. ಸ್ವಲ್ಪ ಹೊತ್ತು ಚೆಂಡೆ ಬಡಿ ಅಂತ ನನ್ನ ತಂದೆ ಕರ್ಕೊಂಡು ಬಂದರು. ಮರುದಿವಸ ನನಗೆ ಕಾರ್ಯಬಾಹುಳ್ಯ ಇತ್ತು. ಆದರೆ ಬೆಳಗಿನ ತನಕ ಚೆಂಡೆಯವರು ಯಾರೂ ಬರಲಿಲ್ಲ, ನಾನೇ ಬಾರಿಸಬೇಕಾಯಿತು. ಆಗ ನಾನು ತಂದೆಯವ್ರ ಹತ್ರ ಹೇಳಿದೆ, ಇನ್ನು ನಾನು ಚೆಂಡೆ ಮುಟ್ಟುವುದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೆ. ಈ ಮಾತನ್ನು ಹೇಳಿದರು. ಆಗ ನಾವು ಅವರ ಹತ್ರ ಹೇಳಿದೆವು, ನೀವು ಇನ್ನೊಂದು ಪ್ರತಿಜ್ಞೆಯನ್ನು ಹಿಂದೆ ತಗೊಂಡು ನೀವು ಮತ್ತೆ ಚೆಂಡೆ ವಾದಕರಾಗಬೇಕು, ವಾಗೀಶ್ವರಿ ಸಂಘದ ಮೂಲಕ ನೀವು ಮತ್ತೆ ನಿಮ್ಮ 2ನೇ ಇನ್ನಿಂಗ್ಸ್ ಆರಂಭ ಮಾಡಬೇಕು ಅಂತ ನಾವು ಅವರಲ್ಲಿ ಹೇಳಿದಾಗ ಅವರು ಗುರುಗಳನ್ನು ಸಂಪರ್ಕ ಮಾಡಿ ಮತ್ತೆ ಅಭ್ಯಾಸ ಮಾಡಿ ಅವರ ಜೊತೆಯಲ್ಲಿ ಜಿ ಕೆ ಭಟ್ ಸೇರಾಜ್ ಅವರ ಮಗ ಪ್ರೀತಮ್ ಅವರ ಒಡನಾಡಿ ಅವರನ್ನು ಕೂಡ ಜೊತೆಯಾಗಿ ಸೇರಿಸಿಕೊಂಡರು. ಅದರ ಜೊತೆಯಲ್ಲಿ ಅವರ ಆತ್ಮೀಯ ಮಿತ್ರ CS ಭಂಡಾರಿ ಅವರನ್ನು ನಮ್ಮ ಸಂಘಕ್ಕೆ ಜೊತೆ ಮಾಡಿಕೊಂಡರು. ಶ್ರೀನಾಥ್ ಪ್ರಭುಗಳು ಅವರ ತಂದೆಯವರು ನಮ್ಮ ಸಂಘದ ಅಧ್ಯಕ್ಷರಾಗಿದ್ದ ಕಾರಣ, ಅವರು ಕಲಾವಿದರಲ್ಲ ಶ್ರೀನಾಥ್ ಪ್ರಭು, ಅವರು ನಮ್ಮ ಜೊತೆ ಸೇರಿದ್ರು. ಸಂಜಯ್ ಕುಮಾರ್, ಹೀಗೆ ನಮ್ಮ ಒಂದು ಬಳಗ ಬಹಳ ಅಚ್ಚುಕಟ್ಟಾಗಿ ಶತಮಾನೋತ್ಸವದ ಕಾರ್ಯಕ್ರಮವನ್ನು ಅಲ್ಲಿ ಮಾಡಿತ್ತು. ಮುಂದೆ ನಾನು ಅವರಲ್ಲಿ ಒಂದು ಮಾತು ಹೇಳಿದೆ, ನೀವು ನಿಮ್ಮ ತಂದೆಯ ಋಣವನ್ನು ತೀರಿಸಿದಿರಿ, ವಾಗೀಶ್ವರಿ ಸಂಘ ಗಟ್ಟಿಯಾಯಿತು. ನನಗೂ ನನ್ನ ತಂದೆಯ ಒಂದು ಋಣ ಇದೆ. ಅವರು ಇಲ್ಲಿ ಉರ್ವ ಸ್ಟೋರಿನ ಸಂಘಕ್ಕೆ ಅರ್ಥಧಾರಿಯಾಗಿ ಬರ್ತಿದ್ದವರು, ಬಾಲಕೃಷ್ಣ ಶೆಟ್ಟಿಯವರು ನನ್ನ ತಂದೆ. ಅವರ ಸಂಘ ಅದು ಜೀರ್ಣೋದ್ಧಾರ ಆಗಬೇಕು, ಮತ್ತೆ ಪುನರಾರಂಭ ಆಗಬೇಕು ಎನ್ನುವ ಅಪೇಕ್ಷೆ ಕೃಷ್ಣಪ್ಪ ಕರ್ಕೇರವರ ಸುಪುತ್ರ ಜಯರಾಮ್ ಅಂಚನ್ ಅವರದು. ಆದ್ದರಿಂದ ಆ ಸಂಘವನ್ನು ಪುನರಾರಂಭಿಸೋಣ ಅಂತ. ಹೀಗೆ ಆ ಹಿನ್ನೆಲೆಯಲ್ಲಿ ಈ ಸಂಘ ಪುನರಾರಂಭವಾಗಿದೆ. ಒಂದು ಸಂತೃಪ್ತಿಯ ಭಾವ ನಮ್ಮೆಲ್ಲರಲ್ಲಿ ಮೂಡಿದೆ. ಒಂದು ಸಂಘವನ್ನು ಹೇಗೆ ಒಂದು ಕ್ಷೇತ್ರದಲ್ಲಿ ನಡೆಸಬಹುದು ಎನ್ನುವುದಕ್ಕೆ ಶ್ರೀಧರ್ ಮಣಿಯಾಣಿ ಅಂತ ಒಂದು ವ್ಯಕ್ತಿಯ ಕಾರ್ಯಕ್ಷಮತೆಯನ್ನು ನಾವು ಮೆಚ್ಚಲೇಬೇಕು. ನೋಡಿ, ಈ ಕಾರ್ಯಕ್ರಮದ ಪ್ರತಿಯೊಂದು ವಿಭಾಗದಲ್ಲಿ ಕಳೆದ ಸುಮಾರು 2 ತಿಂಗಳಿನಿಂದ
ಅವರು ಪೂರ್ಣ ಪ್ರಮಾಣದಲ್ಲಿ ಈ ಕಾರ್ಯಕ್ರಮದ ಸಂಯೋಜನೆಗೆ ತೊಡಗಿಸಿಕೊಂಡಿದ್ದಾರೆ. ಶ್ರೀ ಮಹಾಬಲ್ ಶೆಟ್ಟಿ ವಕೀಲರು, ಅದೇ ರೀತಿ ಹರಿದಾಸರು, ದೇವಕೀತನಯ ಅನ್ನುವಂತಹ ಕಾವ್ಯನಾಮದಿಂದ ಪ್ರಸಿದ್ಧರಾದವರು, ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಅಧ್ಯಾಪಕರಾಗಿ ನಿವೃತ್ತರಾದಂತಹ ಶಂಭು ಶೆಟ್ಟಿಯವರನ್ನು ಗೌರವಿಸ್ತಾ ಇದ್ದಾರೆ. ಶ್ರೀ ಸುರೇಂದ್ರ ರಾವ್ ಅಧ್ಯಕ್ಷರು ಶಂಭು ಶೆಟ್ಟಿಯವರನ್ನು ಗೌರವಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಶ್ರೀಯುತ CS ಭಂಡಾರಿ ಮಹಾಪೋಷಕರು ಶ್ರೀ ಶಾರದಾಂಬಾ ಯಕ್ಷಗಾನ ಮಂಡಳಿ ಇವರು ನಮ್ಮನ್ನುದ್ದೇಶಿಸಿ 2 ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕ್ಷೇತ್ರದ ಆರಾಧ್ಯ ಮೂರ್ತಿ ಶ್ರೀ ಮಹಾಗಣಪತಿಯನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ವೇದಿಕೆಯಲ್ಲಿರುವ ಶ್ರೀಧರ್ ತಂತ್ರೆಯವರ ಆಶೀರ್ವಾದವನ್ನು ಬಿಡುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಸೇರಿದ ಎಲ್ಲ ಕಲಾಭಕ್ತ ಕಲಾಭಿಮಾನಿಗಳೇ, ದೇವಸ್ಥಾನಕ್ಕೂ ನಮ್ಮ ಯಕ್ಷಗಾನಕ್ಕೂ ಒಂದು ಅವಿನಾಭಾವ ಸಂಬಂಧವಿದೆ. ಎಲ್ಲ ಧಾರ್ಮಿಕ ಕ್ಷೇತ್ರದಲ್ಲಿ ಯಕ್ಷಗಾನ ಒಂದು ಬಹಳ ಪ್ರಾಮುಖ್ಯ ಪಾತ್ರವನ್ನು ಹೊಂದುತ್ತದೆ. ಯಾಕೆ ಅಂತ ಹೇಳಿದರೆ, ದೇವರ ಸಂಪೂರ್ಣ ಒಂದು ಚರಿತ್ರೆಯನ್ನು ಕಲಾವಿದರುಗಳು ಯಕ್ಷಗಾನದ ರೂಪದಲ್ಲಿ ಬಿತ್ತರಿಸಿ ಜನರ ಮನಸ್ಸನ್ನು ಹೊಕ್ಕಿಸ್ತಾರೆ. ದೇವಳದಲ್ಲಿ ಶನಿ ಪೂಜೆ ಆಗಲಿ, ಸತ್ಯನಾರಾಯಣ ವ್ರತ ಪೂಜೆ ಆಗಲಿ, ಅಥವಾ ಇನ್ನಿತರ ಪಾರಾಯಣಗಳಾಗಲಿ ನಿರಂತರವಾಗಿ ನಡೆಯುತ್ತಾ ಬರ್ತದೆ. ಇದು ಸಾಮೂಹಿಕವಾಗಿ ಒಂದು ವಾರದಲ್ಲಿ ಕೇವಲ ದೇವಸ್ಥಾನದ ಇದರಲ್ಲೇ ನಡೆಯುವುದು ಸಹಜ. ಆದರೆ ಇಂಥ ಯಕ್ಷಗಾನದ ಜೊತೆಗೆ ಬೆರೆಸಿಕೊಂಡು ತಾಳಮದ್ದಳ ರೂಪದಲ್ಲಿ, ಉದಾಹರಣೆಗೆ ಇವತ್ತು ನಡೆದಂಥ ಶನೀಶ್ವರ ಮಹಾತ್ಮೆ, ಭಕ್ತಾದಿಗಳಿಗೆ ಆ ಶನೀಶ್ವರನ ಮಹಾತ್ಮೆಯನ್ನು ಸಂಪೂರ್ಣವಾಗಿ ಮನಸ್ಸು ತಟ್ಟುವಂತೆ ಕಲಾವಿದರುಗಳು ತೋರಿಸಿಕೊಡ್ತಾರೆ. ಅದರಿಂದಾಗಿ ಪರಸ್ಪರ ದೇವರ ಬಗೆಗಿನ ಭಕ್ತಿ ಇನ್ನಷ್ಟು ಹೆಚ್ಚೆಂದು ನನ್ನ ಭಾವನೆ. ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ಸಹಕಾರವನ್ನು ಕೊಟ್ಟವರು ಈ ದೇವಳದ ಅಧ್ಯಕ್ಷರಾದಂಥ ಸುರೇಂದ್ರ ರಾವ್ ಮತ್ತು ಶ್ರೀಧರ ಮಣಿಯಾನಿಯವರು ಮತ್ತು ಇಲ್ಲಿಯ ವ್ಯವಸ್ಥಾಪನಾ ಮಂಡಳಿ. ನಾನು ಇತ್ತೀಚೆಗೆ ಒಂದು ವರ್ಷದಿಂದ ಈ ಕ್ಷೇತ್ರಕ್ಕೆ ಬರ್ತಾಯಿದ್ದೇನೆ. ಬಹುಶಃ ಶ್ರೀಧರ ಮಣಿಯಾನಿ ಮತ್ತು ಸುರೇಂದ್ರ ಅವರ ಒಂದು ಎನರ್ಜಿ, ಅದು ನಾನು ಎಷ್ಟೋ ಧಾರ್ಮಿಕ ಕ್ಷೇತ್ರಗಳಿಗೆ ಅಥವಾ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೇನೆ. ಇಷ್ಟೊಂದು ವ್ಯವಸ್ಥಾಪನಾ ಮಂಡಳಿಯವರು ನಿರಂತರವಾಗಿ ದೇವಳದಲ್ಲಿ ಇನ್ವಾಲ್ವ್ ಆಗುವುದನ್ನು ನಾನು ಎಲ್ಲಿಯೂ ನೋಡಿಲ್ಲ. ಅವರನ್ನು ನಾನು ಅಭಿನಂದಿಸ್ತೇನೆ. ಜೊತೆಗೆ ಈ ವೇದಿಕೆಯಲ್ಲಿ ಹಿರಿಯರಿದ್ದಾರೆ. AC ಭಂಡಾರಿಯವರು ಬಹುಶಃ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಂದಾವರ ಪ್ರಸಿದ್ಧಿಯನ್ನು ಪಡೆದಂಥ ನಂದಾವರ ವಿನಾಯಕ ಶಂಕರನಾರಾಯಣ ಕ್ಷೇತ್ರವನ್ನು ಸಾಧಾರಣ ಒಂದು 3 ದಶಕಗಳ ಕಾಲ ಬೆಳಗಿಸಿದಲ್ಲಿ ಬಂಟ್ವಾಳ ತಾಲೂಕಿನಲ್ಲಿ AC ಭಂಡಾರರ ಹೆಸರು ಬಹಳ ಪ್ರಸ್ತುತವಿದೆ, ಈಗಲೂ ಇದೆ. ಈಗ ಸ್ವಲ್ಪ ಅವರ ಅನಾರೋಗ್ಯದ ಕಾರಣ ಅವರ ಧರ್ಮಪತ್ನಿಯವರು ದೇವರ ಪಾದ ಸೇರಿದ ಮೇಲೆ ಅವರು ಸ್ವಲ್ಪ ಮಂಗಳೂರಿಗೆ ಸ್ಥಳಾಂತರಗೊಂಡು ಈಗ ನಿರಂತರವಾಗಿ ಕ್ಷೇತ್ರದ ಭಕ್ತರಾಗಿ ಯಕ್ಷಗಾನದ ಒಂದು ಪ್ರೇಕ್ಷಕರಾಗಿ ಇದ್ದಾರೆ. ಅದೇ ರೀತಿ ಜಯಪ್ರಕಾಶ್ ರಾವ್ರವರು, ನಾನು ಇವಾಗ ಅವರ ಹತ್ರ ಮಾತಾಡ್ತಾಯಿದ್ದೆ. ನಮಗೆ ಯಕ್ಷಗಾನಕ್ಕೆ ಒಂದು ಸಂಬಂಧ ಅಂತ ಹೇಳಿದರೆ, ಯಕ್ಷಗಾನದ ತವರೂರಾದ ಕಲ್ಲಾಡಿ ಕೊರಗ ಶೆಟ್ಟರಿಂದ ಹಿಡಿದು ಕಲ್ಲಾಡಿ ವಿಠಲ್ ಶೆಟ್ಟರು ನಡೆಸಿಕೊಂಡು ಬರ್ತಿದ್ದ ಕುಂಡವ ಮೇಳ, ಕರ್ನಾಟಕ ಮೇಳ, ಅಥವಾ ಆ ಕಾಲದ ಅನೇಕ ದಿಗ್ಗಜ ಕಲಾವಿದರುಗಳನ್ನು ಸೇರುವಂಥ ಸ್ಥಳ ಅಂತ ಹೇಳಿದರೆ ದಕ್ಷಿಣ ಕನ್ನಡದಲ್ಲಿ ಅದು ಸೋಮನಾಥೇಶ್ವರ ದೇವಸ್ಥಾನ. ನಾನು ಬಾಲ್ಯದಲ್ಲಿರುವಾಗ ಬೋಳಾರ್ ನಾರಾಯಣ ಶೆಟ್ಟರ ಒಂದು ಪಾತ್ರವನ್ನು ನೋಡಿದ್ದೇನೆ. ಕ್ರಿಶ್ಚಿಯನ್ ಬಾಬು ಅಂತ ಪುಂಡು ವೇಷಧಾರಿ ಇರಲಿ, ಗುಂಪೆ ರಾಮಯ್ಯ ಇರ್ಬೋದು, ಅದಕ್ಕೆ ರಾಮಯ್ಯ ರೈಯವರು ಇರ್ಬೋದು, ಕೋಳೂರು ರಾಮಚಂದ್ರರಾವು, ಮಲ್ಪೆ ಸಾಮುಗರು, ಇಂಥ ಹಿರಿಯ ಖ್ಯಾತ ಕಲಾವಿದರುಗಳು ಒಂದು ಆಗಿನ
ಕರ್ನಾಟಕ ಮೇಳವನ್ನು ಒಂದು ಬೆಳಗಿಸ್ತಾ ಇದ್ದರು. ಅಂಥ ಇತಿಹಾಸ ಈಗಿನ ಕ್ಷಣದಲ್ಲಿ ಇಲ್ಲ. ಯಾಕಂದರೆ ಅಂಥ ಉತ್ತಮ ಕಲಾವಿದರನ್ನು ಕಲ್ಲಾಡಿ ವಿಠ್ಠಲ್ ಶೆಟ್ಟಿ ಮತ್ತು ಕಲ್ಲಾಡಿ ಕೊರಗ ಶೆಟ್ಟರು ತಯಾರಿಸಿದಂಥ ಒಂದು ದೇವಸ್ಥಾನ ಅದು. ಆದ್ದರಿಂದ ನಾನು ಕೂಡ ವಾಗೀಶ್ವರಿ ಯಕ್ಷಗಾನ ಸಂಘಕ್ಕೆ ಮೊದಲು ಅರ್ಥ ಹೇಳಲಿಕ್ಕೆ ಬರ್ತಾಯಿದ್ದೆ. ಆವಾಗ ಅಂದರೆ 86ರಲ್ಲಿ ಪ್ರಭುಗಳು ಆವಾಗ ನಾಗೇಶ್ ಪ್ರಭುಗಳು ನಮಗೆ ಆಪ್ತರು. ನನಗೆ ಎಷ್ಟೋ ವರ್ಷ ಶಿವಪ್ರಸಾದ್ ಪ್ರಭುವರ ನಂಟು ಇತ್ತು, ನಾಗೇಶ್ ಪ್ರಭುವರ ಪರಿಚಯ ಇತ್ತು. ನಾಗೇಶ್ ಪ್ರಭುವರ ಮಗ ಶಿವಪ್ರಸಾದ್ ಪ್ರಭು ಅಂತ ನನಗೆ ಗೊತ್ತಿಲ್ಲ. ಅದು ವಿಚಾರಕ್ಕೆ ಬರಬೇಕಾದ್ರೆ ತುಂಬ ವರ್ಷ ಆಯಿತು. ಹಾಗೆ ಆಮೇಲೆ ನನ್ನನ್ನು ಮತ್ತೆ ವಾಗೀಶ್ವರಿ ಯಕ್ಷಗಾನಕ್ಕೆ ಶತಮಾನೋತ್ಸವ ಸಂದರ್ಭದಲ್ಲಿ ಅಧ್ಯಕ್ಷನಾಗಿ ಅವರು ನನ್ನನ್ನು ಬರಮಾಡಿಸಿಕೊಂಡು ಜೊತೆಗೆ ಶಾರದಾಂಬ ಯಕ್ಷಗಾನದಲ್ಲಿಯೂ ಇನ್ವಾಲ್ವ್ ಮಾಡಿದರು. ಇಡೀ ತಂಡವು ಈಗ ನಡೆಯುವುದಿದ್ದರೆ ಶಾರದಾಂಬ ಆಗಲಿ ವಾಗೀಶ್ವರಿ ಆಗಲಿ, ಶಿವಪ್ರಸಾದ್ ಪ್ರಭು, ಸಂಜಯ್ ರಾವ್ ಇವರಿಬ್ಬರು ಪ್ರಧಾನ ಕಂಬ. ಅವರು ನವನೀಶ್ ಶೆಟ್ಟರು, ಅಶೋಕ್ ಬೋಳೂರು ಮತ್ತು ರಮೇಶ್ ಆಚಾರ್ಯ ಇಲ್ಲಿ ಇವರೆಲ್ಲ ಜೊತೆಗೂಡ್ತಾರೆ. ಆದರೆ ಎಲ್ಲವನ್ನು ನಿರ್ವಹಿಸುವವರು ಅಶೋಕ್ ಬೋಳೂರು ಮತ್ತು ಶಿವಪ್ರಸಾದ್ ಪ್ರಭು ಮತ್ತು ಸಂಜಯ್ ರಾವ್ರವರು. ಅವರ ಒಂದು ಇಡೀ ವಾರ ಯಕ್ಷಗಾನಕ್ಕೆ ಅವರ ಜೀವನವನ್ನು ಸೀಮಿತವಾಗಿದ್ದಾರೆ ಅಂತ ಹೇಳಿದರೂ ತಪ್ಪಾಗಲಾರದು. ಈ ನಿಟ್ಟಿನಲ್ಲಿ ಇಂದಿನ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ಮೂಡಿಬಂತು. ಈ ಶನೀಶ್ವರ ಮಹಾತ್ಮೆ ಅಂತ ಕಥೆಯನ್ನು ಇನ್ನೂ ಕೂಡ ನಾವು ಪ್ರತಿ ವರ್ಷ ಯಕ್ಷಗಾನ ರೂಪದಲ್ಲಿ ಹೀಗೆ ನೆರವೇರಿಸುವ ಆಶಯವನ್ನು ಹೇಳುತ್ತಾ ಅವಕಾಶವನ್ನು ಕೊಟ್ಟು ನಿಮಗೆಲ್ಲರಿಗೂ ವಂದಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಭಂಡಾರಿಯವರೇ. ಇನ್ನು ಮುಂದಕ್ಕೆ ಶ್ರೀಯುತ ಜಯಪ್ರಕಾಶ್ ರಾವ್, ಹೋಟೆಲ್ ಶ್ರೀಕೃಷ್ಣ ವಿಲಾಸ್, ವಾಗ್ಮಿ ಇವರು ನಮ್ಮನ್ನು ಉದ್ದೇಶಿಸಿ ಹಿತನುಡಿಗಳನ್ನು ಆಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮೊದಲಾಗಿ ಕ್ಷೇತ್ರ ಸ್ವಾಮಿಯಾದ ಮಹಾಗಣಪತಿ ದೇವರಿಗೆ ವಂದಿಸಿಕೊಳ್ಳುತ್ತಾ, ಶನೀಶ್ವರ ದೇವರಿಗೆ ನಮಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೇ, ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರೇ, ನೆರೆದಿರತಕ್ಕಂಥ ಭಗವದ್ಭಕ್ತರೇ, ಇವತ್ತು ನಾವು ನಮ್ಮ ಮಹಾಗಣಪತಿ ದೇವಸ್ಥಾನದಲ್ಲಿ ಸತತವಾಗಿ ಆಚರಿಸಿಕೊಂಡು ಬರುತ್ತಿರುವಂಥ ಶನಿ ಪೂಜೆಗೆ 25 ವರ್ಷ ಆಗಿದೆ. ಅದರಿಂದ ಈ ಪಂಚವಿಂಶತಿ ಉತ್ಸವದ ಸಡಗರದ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ ಬಹಳ ಸಂತೋಷದಿಂದ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಉದ್ಧರೇತ್ ಆತ್ಮನ ಆತ್ಮಾನಂ ನಾ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹಿ ಆತ್ಮನಃ ಬಂಧು ಆತ್ಮ ಹಿ ರಿಪುರಾತ್ಮನಃ ಅಂತ ಹೇಳಿ. ಅಂದರೆ ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಬೇಕು. ನಾವು ನಮ್ಮನ್ನು ನಾಶವಾಗಲಿಕ್ಕೆ ಕೊಡಬಾರದು. ಅಂದರೆ ಕೆಟ್ಟ ಕೆಲಸಗಳನ್ನು ಮಾಡಿ ನಾವು ಹಾಳಾಗಬಾರದು. ಯಾಕೆ ಅಂತ ಹೇಳಿದರೆ ನಮಗೆ ನಾವೇ ಮಿತ್ರರು, ನಮಗೆ ನಾವೇ ಶತ್ರುಗಳು. ಅದರಿಂದ ನಮ್ಮನ್ನು ನಾವು ಸರಿಪಡಿಸಿಕೊಳ್ಬೇಕು ಅಂತ ಹೇಳಿ ಇವತ್ತು ಇಂತಹ ಒಂದು ಉತ್ಸವವನ್ನು ಆಚರಿಸಿ ನಮ್ಮ ಶ್ರೀಧರ ಮಣಿಯಾಣಿಯವರು ಕೃತಾರ್ಥರಾಗಿದ್ದಾರೆ. ಶ್ರೀಧರ ಮಣಿಯಾಣಿ ದಂಪತಿಯವರು ಹಾಗೂ ಅದಕ್ಕೆ ಸಹಾಯಕರಾಗಿ ಬೇರೆಯವರು ಕೂಡ ಸೇರಿಕೊಂಡಿದ್ದಾರೆ. ಅವರೆಲ್ಲರೂ ಒಂದು ಒಳ್ಳೆಯ ಸತ್ಕರ್ಮವನ್ನು ಮಾಡಿದ್ದಾರೆ. ಅದೇ ರೀತಿ ಅನಿತ್ಯಾನಿ ಶರೀರಾಣಿ ನಿತ್ಯಂ ಸನ್ನಿಹಿತೋ ಮೃತ್ಯು ವಿಭವೋ ಶಾಶ್ವತಃ ಅಂತ ಹೇಳಿದ್ದಾರೆ. ಅಂದರೆ ನಮ್ಮ ಶರೀರ ಇಂದತವ ನಾಳೆ ಬಿದ್ದು ಹೋಗುವಂಥದ್ದು. ಆ ತೂಗುಗತ್ತಿ ನಮ್ಮ ತಲೆಯ ಮೇಲೆ ಇದೆ, ಆವಾಗ ನಮಗೆ ಮರಣ ಬರ್ತದೆ ಎಂದು ಗೊತ್ತಿಲ್ಲ. ಅದೇ ರೀತಿ ನಾವು ಸಂಪತ್ತು ಅದು ಶಾಶ್ವತವಲ್ಲ. ಹಾಗಾದರೆ ಶಾಶ್ವತವಾಗಿ ಉಳಿಯುವಂಥದ್ದು ಇಂತಹ ಒಂದು ಒಳ್ಳೆಯ ಕೆಲಸ, ಇಂತಹ ಒಂದು ಭಕ್ತಿಯ ಕೆಲಸ. ಇಂತಹ ಕೆಲಸದಿಂದ ವೈಕುಂಠಕ್ಕೆ ಹೋಗುವಂಥ ದಾರಿ ನಾವು ಸುಲಭ ಮಾಡಿಕೊಳ್ಬೇಕು. ಅದೇ ದಾಸರು ಹೇಳ್ತಾರೆ, ಅಲ್ಲಿದೆ ನಮ್ಮನೆ ಇಲ್ಲಿ ಸುಮ್ಮನೆ ಅಂತ ಹೇಳಿ. ಇಲ್ಲಿ ನಾವು ನನ್ನದು ಆಸ್ತಿ, ನನ್ನದು ಸಂಪತ್ತು ಅಂತ ಹೇಳಿ ಹಾರಾಡ್ತೇವೆ. ಆದರೆ ಇದೆಲ್ಲವನ್ನು ನಾವು ಬಿಟ್ಟು ಹೋಗಬೇಕಾಗ್ತದೆ. ನಾವು ಸೇರುವಂಥದ್ದು ಆ ವಿಷ್ಣು ಪದವನ್ನು, ವಿಷ್ಣುವಿನ ಲೋಕವನ್ನು, ಆ ವಿಷ್ಣು ಸಾಹಿತ್ಯವನ್ನು ಸೇರಲಿಕ್ಕೆ ಬೇಕಾಗಿ ಇಂತಹ ಒಳ್ಳೆಯ ಕೆಲಸಗಳನ್ನು ನಾವು ಮಾಡಬೇಕು. ಆಗ ಮಾತ್ರ ಆ ವಿಷ್ಣು ಪದ ನಮಗೆ ಸುಲಭವಾಗಿ ಬರ್ತದೆ. ಇನ್ನು ಇವತ್ತಿನ ತಾಳಮದ್ದಳೆಯಲ್ಲಿ ಮೊಯ್ಲೊಟ್ಟು ವಿಜಯಕುಮಾರ್ ಶೆಟ್ಟಿ, ಸತೀಶ್ ಬೋಂದೇಲಿದ್ದರು. ಇವರ ಇದೇ ಜೋಡಿಯನ್ನು ನಾನು ಬಹಳ ವರ್ಷಗಳ ಹಿಂದೆ ಸುರೇಶ್ ಬಾರಿತಾರ ಮನೆಯಲ್ಲಿ ನೋಡಿದ್ದೇನೆ. ಸುರೇಶ್ ಬಾರಿತಾ ಅಂತ ಹೇಳಿದರೆ ನಮ್ಮ ದೇವಸ್ಥಾನದಲ್ಲಿ ಬಹಳ ಮೊದಲಿನಲ್ಲಿ ಹರಿಪ್ರಸಾದ್ ಭಟ್ರೊಂದಿಗೆ ಪೂಜೆಗಿದ್ದರು. ಅವರ ಮನೆಯಲ್ಲಿ ಇದೇ ತಾಳಮದ್ದಳೆ ನಡೆದಿದ್ದ ಜೋಡಿಯನ್ನು ನಾನು ಆವಾಗ ನೋಡಿದ್ದೇನೆ. ಇನ್ನೊಂದು ಒಳ್ಳೆಯ ವಿಷಯ ಏನು ಅಂತ ಹೇಳಿದರೆ, ಸತೀಶ್ ಶೆಟ್ಟಿ ಬೋಂದೇಲ್ರವರು ನಮ್ಮ ಶಾರದಾಂಬ ಯಕ್ಷಗಾನ ಕಲಾ ಸಂಘದ ಕೃಷ್ಣಪ್ಪರವರ ಶಿಷ್ಯ. ಅವರಿಂದ ಶಿಷ್ಯತ್ವ ಪಡೆದುಕೊಂಡವರು. ಈಗ ಕಟೀಲು 4ನೇ ಮೇಳದಲ್ಲಿ ಈ ಸಲ ಪ್ರಧಾನ ಭಾಗವತರಾಗಿ ಹಾಗೂ ಒಳ್ಳೆಯ ಒಂದು ಹೆಸರುಳ್ಳ ಭಾಗವತರಾಗಿ ರೂಪುಗೊಂಡಿದ್ದಾರೆ ಎಂಬುದು ನಮ್ಮ ಶಾರದಾ ಯಕ್ಷಗಾನ ಕಲಾ ಮಂಡಳಿಗೆ ಒಂದು ಹೆಮ್ಮೆಯ ವಿಷಯ, ಬಹಳ ಸಂತೋಷದ ವಿಷಯ.
ಅದೇ ರೀತಿ ನಮ್ಮ ಅಧ್ಯಕ್ಷರ ಬಗ್ಗೆ ಹೇಳುವುದಿದ್ದರೆ ಅವರು ಎಲ್ಲರಿಗೂ ಎಲ್ಲೆಲ್ಲೂ ಯಾವಾಗಲೂ ಅಧ್ಯಕ್ಷರು. ಯಾಕೆಂತ ಹೇಳಿದರೆ ಆ ಅಧ್ಯಕ್ಷ ಎಂಬ ಒಂದು ಪದವಿಗೆ ಸಾರ್ಥಕತೆಯನ್ನು ತಂದವರು ಅವರು. ನಾನು ನೋಡ್ತೇನೆ, ಯಾರೇ ಅಪರಿಚಿತ ವ್ಯಕ್ತಿಗಳು ಬರಲಿ, ಅವರನ್ನು ದೇವಸ್ಥಾನದ ಒಳಗೆ ಆತ್ಮೀಯವಾಗಿ ಕರೆದುಕೊಂಡು ಹೋಗಿ ಅಲ್ಲಿ ಪ್ರಾರ್ಥನಾ ಮೂಲಕ ಪ್ರಸಾದವನ್ನು ಕೊಡಿಸ್ತಾರೆ. ಅದೇ ರೀತಿ ಎಲ್ಲರೊಂದಿಗೂ ನಗುತ್ತಾ ನಗಿಸುತ್ತಾ, ನಗೆ ಹಬ್ಬ ಅವರಿದ್ದಾರೆ ಅಂತ ಹೇಳಿದರೆ ನಗೆಗಳಲ್ಲೊಂದು ಅರ್ಥ. ಕವಿ ವಾಣಿಯೊಂದಿದೆ, ನಗಿಸುತ್ತಾ ಜೀವಿಸುವುದು ಹೇಳಿ. ಅಂದರೆ ನಾವು ನಗಬೇಕು ಮಾತ್ರ ಅಲ್ಲ, ಇತರರನ್ನು ನಗಿಸಬೇಕು. ಅಂತಹ ಒಂದು ನಗಿಸುವಂತಹ ಕಲೆ ನಮ್ಮ ಅಧ್ಯಕ್ಷರಲ್ಲಿ ಇದೆ. ಅದರಿಂದ ಎಲ್ಲ ಕಡೆಯ ಅಧ್ಯಕ್ಷರವರು, ಇವತ್ತು ಇಲ್ಲಿಯೂ ಅಧ್ಯಕ್ಷರವರು. ಅದರಿಂದ ಶ್ರೀಧರ ಮಣಿಯಾರಿಯವರು ಅವರಿಗೆ ಬೆಂಗಾವಲಾಗಿ, ಹಾಗೆ 21 ಜನ ಸದಸ್ಯರು ಒಟ್ಟು ಸೇರಿಕೊಂಡು ಈ ದೇವಸ್ಥಾನವನ್ನು, ಇಂಥ ಕಲೆಗಳನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಜಲಬುದ್ಭುತವತಿದಂ ಶರೀರಂ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀರ ಮೇಲನ ಗುಳ್ಳೆ ಈ ಜೀವನ, ಜಾತಸ್ಯ ಮರಣಂ ಧ್ರುವಂ, ಹುಟ್ಟಿದವನಿಗೆ ಸಾವು ಖಂಡಿತ. ಮಮ ಪ್ರಾಣಾಹಿ ಪಾಂಡವಾಹ, ನನ್ನ ಪ್ರಾಣಗಳು ಪಾಂಡವರು, ಅಂದರೆ ಸಜ್ಜನರು ಸುಜನರು. ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತನನ್ನು ನಾಶವಾಗಲಿಕ್ಕೆ ನಾನು ಬಿಡುವುದಿಲ್ಲ. ಅದರಿಂದ ಇಂತಹ ಒಳ್ಳೆಯ ಕೆಲಸಗಳನ್ನು ಆಚರಿಸ್ತಾ, ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ನಾವು ಭಗವಂತನಿಗೆ ಹತ್ತಿರವಾಗ್ತಾ ಹೋಗಬೇಕು. ಆಗ ವೈಕುಂಠದ ದಾರಿ ಸುಲಭವಾಗುತ್ತದೆ. ಇಲ್ಲಿ ಆದ್ದರಿಂದ ವಿಷ್ಣು ಈ ಶನಿ ಪೂಜೆಯ ಮಹತ್ವ ಏನು ಅಂತ ಹೇಳಿದರೆ, ಶನಿಯನ್ನು ಆರಾಧಿಸಿದರೆ ಶನಿದೋಷ ಪರಿಹಾರ ಆಗ್ತದೆ. ಯಾವುದೇ ಒಂದು ಆಪತ್ತುಗಳು ಬರುವುದಿದ್ದರೆ ಅದು ದೂರ ನಿಲ್ತದೆ. ಅದೇ ರೀತಿ ಸುಖ, ಸಂಪತ್ತು, ನೆಮ್ಮದಿ, ಆರೋಗ್ಯ, ಆಯುಷ್ಯ ಎಲ್ಲವನ್ನೂ ಶನಿದೇವ ಕರುಣಿಸ್ತಾನೆ. ಅದರಿಂದ ಅಂಥ ಶನಿಯ ಪೂಜೆ ಇವತ್ತು 25ನೇ ವರ್ಷದಲ್ಲಿ ಮುಂದುವರಿಯುತ್ತಾ ಇದೆ. ಈ ರೀತಿ ನಾವು ಧರ್ಮ ಕಾರ್ಯಗಳನ್ನು ಮಾಡಿದಾಗ ಪರಮಾತ್ಮನು ಬಹಳ ಸಂತೋಷ ಪಡ್ತಾನೆ. ಅದರಿಂದಲೇ ಸಂಸಾರ ಮಕರಾಕರೆ ಕೈವರ್ತಕೋ ಕೇಶವೋ ಅಂತ ಒಂದು ಮಾತಿದೆ. ಅಂದರೆ ಈ ಭವಸಾಗರವನ್ನು ದಾಟಿಸುವಲ್ಲಿ ಇಂತಹ ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ ಪರಮಾತ್ಮನು ತಾನೇ ನಾವಿಕನೋಪಾದಿಯಲ್ಲಿ ಬಂದು ನಮ್ಮನ್ನು ಈ ಭವಸಾಗರದಿಂದ ಮಾಡ್ತಾನೆ ಅಂತ ಹೇಳ್ತಾರೆ. ಅದರಿಂದ ಇಂತಹ ಒಂದು ಶನೀಶ್ವರ ಪೂಜೆಯಿಂದ ಶನಿ ಸುಪ್ರೀತನಾಗಲಿ, ನಮ್ಮೆಲ್ಲರನ್ನು ಆತ ಹರಸಲಿ. ಅದೇ ರೀತಿ ನಮ್ಮ ಅಧ್ಯಕ್ಷರು ಹೇಳುವಂಥ ರೀತಿಯಲ್ಲಿ ರಾಜ ಗಣಪತಿ ಬಹಳ ಎತ್ತರದಲ್ಲಿ ಕೂತ್ಕೊಂಡಿದ್ದಾನೆ, ಅವನು ನಮ್ಮನ್ನೆಲ್ಲ ಎತ್ತರದಿಂದಲೇ ನೋಡ್ತಾ ಇದ್ದಾನೆ. ಅದರಿಂದ ಅಂಥ ರಾಜ ಗಣಪತಿ ನಮ್ಮೆಲ್ಲರನ್ನು ಹರಸಲಿ. ಅದೇ ರೀತಿ ಶನೀಶ್ವರನ ಕೃಪೆ ನಮ್ಮ ಮೇಲಿರಲಿ ಅಂತ ಪ್ರಾರ್ಥಿಸುತ್ತಾ, ವೇದಿಕೆಯಲ್ಲಿರುವ ಗಣ್ಯರೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೂ ಮಹಾಗಣಪತಿ ದೇವಸ್ಥಾನದ ಅಧ್ಯಕ್ಷರು, ಪದಾಧಿಕಾರಿಗಳಿಗೂ ಸರ್ವ ಸದಸ್ಯರಿಗೂ ಪ್ರಣಾಮಗಳನ್ನು ಸಲ್ಲಿಸ್ತಾ, ಇಂದಿನ ಪ್ರಧಾನ ಆಯೋಜಕರಾದ ಶ್ರೀಧರ ಮಣಿಯಾನಿಯವರಿಗೆ ವಂದಿಸುತ್ತಾ, ನೆರೆದಿರತಕ್ಕಂತಹ ಭಗವದ್ಭಕ್ತರೆಲ್ಲರಿಗೂ 2 ಕರಗಳನ್ನು ಜೋಡಿಸಿ ಕೈ ಮುಗಿಯುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಚಿಹ್ನೆಯನ್ನು ಇಡುತ್ತಾ ಇದ್ದೇನೆ. ಧನ್ಯವಾದಗಳು ಜಯಪ್ರಕಾಶ್ ರಾವ್ ಅವರೇ. ಇದೀಗ ಆಶೀರ್ವಚನ ವೇದಮೂರ್ತಿ ಶ್ರೀ ರಮೇಶ್ ತಂತ್ರಿಗಳವರಿಂದ. ಧ್ಯಾಯೇತ್ ಗಜಾನನಂ ಭಕ್ತ್ಯಾ ಬೃಹತ್ ಕುಕ್ಷಿಂ ಚತುರ್ಭುಜಂ ಪಾಶಾಂಕುಶಧರಂ ಭಕ್ಷ್ಯ ದದಾನ ದಂತಮೇವ. ನಮಃ ಸೂರ್ಯಾಯ ಸೋಮಾಯ ಮಂಗಲಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಶನೇ ದಿನಮಣೇ ಸೂನೋ ಅನೇಕ ಗುಣಸಂಪನ್ನೇ ಅರಿಷ್ಟಂ ಹರಮೇಭಿಷ್ಟಂ ಕುರುಮಾ ಕುರು ಸಂಕಟ. ಕ್ಷೇತ್ರಸ್ವಾಮಿಯಾದಂತಹ ರಾಜ ಮಹಾಗಣಪತಿ ದೇವರಿಗೆ ನಾವು ವಂದನೆ ಮಾಡುತ್ತಾ, ಹಾಗೆ ದುರ್ಗಾ ಪರಮೇಶ್ವರಿ, ಆದಿತ್ಯಾದಿ ನವಗ್ರಹ ದೇವರು, ಅದೇ ರೀತಿಯಾಗಿ ನಾಗದೇವರು, ಅಶ್ವತ್ಥನಾರಾಯಣ ದೇವರು ಅವರಿಗೆಲ್ಲ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ಹಾಗೆ ವೇದಿಕೆಯಲ್ಲಿದ್ದಂತಹ ನಮ್ಮ ಅಧ್ಯಕ್ಷರು, ಹಾಗೆ ಅತಿಥಿಗಳು ಇವರಿಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತಾ, ಹಾಗೆ ಭಕ್ತಾದಿಗಳಿಗೆಲ್ಲ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನನ್ನೊಂದು ಆಶೀರ್ವಚನ ಮಾಡಬೇಕು ಅಂತೇಳಿ ಶ್ರೀಧರ ಮಣಿಯಾನಿಯವರು ಹೇಳಿದ್ದಾರೆ. ನಮಗೆ ಆಶೀರ್ವಚನ ಮಾಡಲಿಕ್ಕೆ ಹೆಚ್ಚು ಗೊತ್ತಿಲ್ಲ, ಆದರೆ ನನಗೆ ಸಂತೋಷ ಏನಂತ ಹೇಳಿದರೆ, ಇವತ್ತು ಅಧ್ಯಕ್ಷರು ಹೇಳಿದ್ದು ಸೆಪ್ಟೆಂಬರ್ 28, 2000ನೇ ಇಸವಿಯಲ್ಲಿ ನೀವೇ ಶುರು ಮಾಡಿದ್ದು ಶನಿದೇವರ ಕಥೆ ಅಂತ ಹೇಳ್ಕೊಂಡು ಹೇಳಿದ್ದು. ನನಗೆ ಅದು ವಿಷಯ ಗೊತ್ತಿಲ್ಲ, ಆದರೆ ಈಗ ಅವರು ಹೇಳ್ತಿದ್ರು ನೀವೇ ಶುರು ಮಾಡಿದ್ದಿಲ್ಲಿ ಶನಿದೇವರ ಸಾಮೂಹಿಕ ಶನಿದೇವರ ಪೂಜೆಯನ್ನು ನನ್ನ ಅಣ್ಣನಾದಂತಹ ಹರಿಕೃಷ್ಣ ತಂತ್ರಿಗಳ ಅಪ್ಪಣೆಯ ಮೇರೆಗೆ, ಅವರ ಆಜ್ಞೆಯ ಮೇರೆಗೆ ನಾವಿಲ್ಲಿ ಪ್ರಾರಂಭ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಇದು ಅಧ್ಯಕ್ಷರು ಹೇಳಿದರು. ಹಾಗೆಲ್ಲಿ ವಿಶ್ವಕುಮಾರ ಜೋಯಿಸರಿದ್ದರು, ಅವರಾಗ ಪೂಜೆ ಮಾಡ್ತಾಯಿದ್ರು, ಅವರ ಸಮ್ಮುಖದಲ್ಲಿ ಆಗ ಪೂಜೆ ನಡೀತಿತ್ತು. ಆಗ ನಾನು ಪ್ರಾರಂಭ ಮಾಡಲಿಕ್ಕೆ ಮಾತ್ರ ಬಂದು, ಮತ್ತು ತಿಂಗಳು ಪೂಜೆ ಎಲ್ಲ ಮಾಡಲಿಕ್ಕೆ ಬರ್ತಿರಲಿಲ್ಲ ನಾನು. ಆಮೇಲೆ ಕಡಿಮೇಳದಲ್ಲಿ ವಿಶ್ವಕುಮಾರ ಜೋಯಿಸರು ಬಿಟ್ಟ ಮೇಲೆ ನಾಗರಾಜ ಭಟ್ರು ಬಂದು, ಆ ನಾಗರಾಜ ಭಟ್ರು ಬಂದು ಪೂಜೆ ಮಾಡುವಾಗ ನಾಗರಾಜ ಭಟ್ರು ತಂತ್ರಿಗಳಿಗೆ ನೀವೇ ಬಂದು ಪೂಜೆ ಮಾಡಬೇಕು, ಅವರು ನಮಗೆ ಸ್ವಲ್ಪ ಸಂಬಂಧಗಳು ಬೀಳ್ತಾರೆ, ಆದ ಕಾರಣ ನೀವೇ ಬಂದು ನಾವು ಇಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ಕೊಂಡು ಅವರು ನನಗೆ ರಿಕ್ವೆಸ್ಟ್ ಮಾಡಿದರು. ಹಾಗೆ ಅವರ ಇದು ಸಮ್ಮುಖದಲ್ಲಿ
ನಾವು ಯಾವಾಗಲೂ ಅಮಾವಾಸ್ಯೆಗೆ ಹಾಗೆ ಯಾವಂತ ಹೇಳಿದರೆ ಶನಿವಾರ ಪೂಜೆ ಇಲ್ಲ ಆಗ ಅಮಾವಾಸ್ಯೆಗೆ ಶನಿದೇವರ ಪೂಜೆ. ಆಮೇಲೆ ಕ್ರಮೇಣವಾಗಿ ಜೀರ್ಣೋದ್ಧಾರ ಎಲ್ಲ ಆದಮೇಲೆ ಆಮೇಲೆ ಅದು ಶನಿವಾರ ಅಂತ ಹೇಳ್ಕೊಂಡು ಅದು 2ನೇ ಶನಿವಾರ ಅಂತ ಇದು. ಮತ್ತು ಸಂಕಷ್ಟಿ ಬಂದ ಕೂಡಲೇ ಒಂದೊಂದು ಶನಿವಾರ ಮುಂದೆ ಹೋಯಿತು. ಹಾಗೆ ಶನಿವಾರ ಅಂತ ಹೇಳ್ಕೊಂಡು ಅದನ್ನು ಸರಿ, ಯಾಕೆಂದರೆ ಶನಿವಾರ ಎಂಬಂಥದ್ದು ಶನಿಗೆ ಪ್ರೀತ್ಯರ್ಥವಾಗಿ ಮಾಡಿದರೆ ಶನಿದೇವರು ಸಂಪೂರ್ಣ ಸಂತುಷ್ಟರಾಗ್ತಾನೆ ಅಂತ ಹೇಳ್ಕೊಂಡು ಅಲ್ಲಿ ಶನಿದೇವರ ಪೂಜೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು. ಅದೇ ರೀತಿಯಾಗಿ ತಿಂಗಳಲ್ಲಿ ಕೂಡ ಆ ಶನಿದೇವರ ಪೂಜೆ ಇಲ್ಲಿ ಶನಿವಾರ ದಿವಸ ಆಗ್ತಾ ಉಂಟು. ಆಮೇಲೆ ದೇವರು ಬಾಲಾಲಯದಲ್ಲಿ ಇಡುವಾಗ ಕೂಡ ಅಲ್ಲಿ ಶನಿದೇವರ ಪೂಜೆ ಆಗ್ತಿತ್ತು. ಆಗ ಕೂಡ ಸಾಮೂಹಿಕವಾಗಿ ಶನಿದೇವರ ಪೂಜೆ ಮಾಡ್ತಾಯಿದ್ದೇನೆ. ಆಗ ಕೂಡ ನಾನು ಒಂದು ಪೂಜೆ ಸುಮಾರು ಮಾಡಿದ್ದೇನೆ. ಹಾಗಿರುವಾಗ ಪ್ರತಿ ಶನಿ ಪೂಜೆ ಕೂಡ ಆದಷ್ಟು, ಈಗ ಸ್ವಲ್ಪ ಶನಿದೇವರ ಪೂಜೆಗೆ ಬರೋದು ನಾನು ಕಮ್ಮಿ, ಆದರೆ ಆದಷ್ಟು ಶನಿದೇವರ ಒಂದು 20 ವರ್ಷ ನಾನೇ ಮಾಡ್ಕೊಂಡು ಬಂದಿದ್ದೇನೆ ಶನಿದೇವರ ಪೂಜೆ ಎಲ್ಲರ ಸಮಯಕ್ಕೆ, ಎಲ್ರಿಗೂ ಒಳ್ಳೆಯದಾಗಬೇಕು ಅಂತ ಹೇಳ್ಕೊಂಡು. ಹಾಗಿರುವಾಗ ಆ ಶನಿದೇವರ ಪೂಜೆ ಇಲ್ಲಿ ಏನಂತ ಹೇಳಿದರೆ, ಈ ಶನಿದೇವರ ಪೂಜೆ ಎಂಬಂದು ಭಾರಿ ವಿಶೇಷ ಇದೆ. ಖಾಲಿ ಶನಿದೇವರ ಪೂಜೆ ಮಾತ್ರ ಇಲ್ಲಿ ಮಾಡೋದಲ್ಲ, ನವಗ್ರಹ ದೇವರ ಪೂಜೆಯನ್ನು ಮಾಡಿ ಶನಿದೇವರ ಪೂಜೆಯನ್ನು ನಾವು ಮಾಡ್ತೇವೆ. ಅಲ್ಲಿ ಎಲ್ಲ ನವಗ್ರಹ ಧಾನ್ಯಗಳನ್ನು ಇಡಲಿಕ್ಕುಂಟು. ಆ ನವಗ್ರಹ ಧಾನ್ಯಗಳನ್ನಿಟ್ಟು ಆ ಸ್ವಸ್ತಿಗೆಯಲ್ಲಿ ನವಗ್ರಹರನ್ನು ಆವಾಹನೆ ಮಾಡಿ ನವಗ್ರಹ ಪೂಜೆಯನ್ನು ಮಾಡಿ ಆಮೇಲೆ ನಾವು ಶನಿದೇವರ ಪೂಜೆಯನ್ನು ಮಾಡ್ತೇವೆ. ಅದಲ್ಲದೆ ಯಾರೆಲ್ಲ ಶನಿದೇವರ ಪೂಜೆಗೆ ಹೆಸರನ್ನು ಕೊಡ್ತಾರ ಆ ಹೆಸರನ್ನೆಲ್ಲ ಸಂಕಲ್ಪ ಮಾಡ್ತೇವೆ. ಸಂಕಲ್ಪ ಮಾಡಿ ಅಲ್ಲಿ ಶನಿದೇವರ ಪೂಜೆ ಮಾಡೋದು. ಆ ಸಂಕಲ್ಪ ಮಾಡಿ ಬೆಲ್ಲಕ್ಕೆ ಬೇರೆ ಕಡೆಯಲ್ಲಿ ಎಂದಿರದೆ ಖಾಲಿ ನಮಗೆ ಬ್ರಹ್ಮಾರ್ಪಣೆ ಬಿಡ್ತಾರೆ, ಪ್ರಸಾದ ಕೊಡ್ತಾರೆ. ಸಂಕಲ್ಪಕ್ಕೆ ಆ ಹೆಸರು ಬರೋದು ಕಮ್ಮಿ. ಇಲ್ಲಿ ಹಾಗಲ್ಲ, ಎಲ್ಲ ಹೆಸರು ಕೂಡ ಸಂಕಲ್ಪಕ್ಕೆ ಬರ್ತದೆ. ಸಂಕಲ್ಪ ಮಾಡಿ ನವಗ್ರಹ ಪೂಜಾ ಸಹಿತವಾಗಿ ನಾವು ಶನಿದೇವರ ಪೂಜೆ ಮಾಡೋದ್ರಿಂದ ಅದು ವಿಶೇಷವಾದ ಶನಿದೇವರ ಪೂಜೆ ಇಲ್ಲಿ. ಅದ ಕಾರಣ ಇಲ್ಲಿ ತಿಂಗಳು ಕೂಡ ಆ ಶನಿದೇವರ ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಾರೆ. ಯಾಕೆ ಶನಿದೇವರು ಮಾತ್ರ ಇಲ್ಲಿ ಪೂಜೆ ಮಾಡೋದಲ್ಲ, ನವಗ್ರಹರಿಗೆ ಪೂಜೆ ಆದ ಕಾರಣ ಆ ನವಗ್ರಹರ ಅನುಗ್ರಹದಿಂದ ಕೂಡ ಎಲ್ಲ ಗ್ರಹಾಚಾರಗಳು ಪರಿಹಾರ ಆಗ್ತದೆ. ದುಷ್ಟಾರಿಷ್ಟ ಸಮಾಯಂತೆ ಕರ್ತವ್ಯಂ ಗ್ರಹ ಪೂಜನಂ. ಯಾವಾಗಲೂ ದುಷ್ಟಾರಿಷ್ಟಗಳೆಲ್ಲ ಬರುವಾಗ ನವಗ್ರಹ ಪೂಜೆ ನವಗ್ರಹ ಜಪ ಎಲ್ಲ ಮಾಡಿದರೆ ಆ ದುಷ್ಟಾರಿಷ್ಟಗಳೆಲ್ಲ ಪರಿಹಾರ ಆಗ್ತದೆ ಅಂತ ಅರ್ಥ. ಯಾಕೆ ನಮಗೆ ಹುಟ್ಟುವಾಗ ದೇವರು ನಮಗೆ ಕಷ್ಟ ಕೊಡೋದಿಲ್ಲ, ದೇವರು ಒಳ್ಳೆಯದಾಗೋ ಮಗ ಅಂತ ಹೇಳ್ತಾನೆ. ನಾವು ಮಾಡಿದಂಥ ಗ್ರಹಾಚಾರಗಳಿಂದ, ನಾವು ಮಾಡಿದಂಥ ಪಾಪಕರ್ಮಗಳಿಂದ ನಮಗೆ ಕಷ್ಟ ಬರುತ್ತೆ. ಆ ಕಷ್ಟ ಬಂದ ಕಾರಣ ಅದಕ್ಕೆ ನಾವು ಬೇಕಾದ ಹಾಗೆ ನಾವು ಪೂಜೆ ಪುನಸ್ಕಾರಗಳನ್ನು ಪುಣ್ಯಕರ್ಮಗಳನ್ನು ಮಾಡಿದರೆ ಅದೆಲ್ಲ ಪರಿಹಾರ ಆಗ್ತದೆ ಅಂತ ಅರ್ಥ. ಆಗ ಶ್ರೀಧರಮಣಿಯಣ್ಣವರು ಹೇಳಿದರು, ಶನಿ ಅಂದರೆ ಬಾಧೆ ಕೊಡ್ತಾನೆ ಅಂತ ಹೇಳ್ಕೊಂಡು. ಅವ ಬಾಧೆ ಕೊಟ್ಟು ಬಿಟ್ಟ, ನವೀನ್ ಶೆಟ್ಟರು ಮಾತನಾಡುವಾಗ ಅಲ್ಲಿಗೆ ಅದು ನಿಲ್ಲಿಸಿಬಿಟ್ಟ. ಅದನ್ನು ಆದ ಕಾರಣ ಶನಿ ಯಾವಾಗಲೂ ಬಾಧೆ ಕೊಡೋದಿಲ್ಲ. ಶನಿ ಒಳ್ಳೆ ಮನುಷ್ಯ ಅವ. ಶನಿ ಯಾವಾಗಲೂ ಹಾಳು ಮಾಡೋದಿಲ್ಲ. ಅವು ಯಾರು ಅಂತ ಹೇಳಿದ್ರೆ ಪಾಪಕರ್ಮಗಳಿಗೆ ಅಧಿಪತಿ ಶನಿದೇವರು. ನಾವು ಮಾಡುವಂಥ ಎಂಥ ಪಾಪಕರ್ಮಗಳಿಗೆ ಕೂಡ ಅಧಿಪತಿ ಶನಿದೇವರು. ನಮ್ಮ ಜಾತಕದಲ್ಲಿ ಆ ಶನಿದೇವರು ಒಳ್ಳೆಯ ಸ್ಥಾನದಲ್ಲಿ ಉಂಟು ಅಂತಾರೆ ನಮಗೆ ಒಳ್ಳೆ ಆಗ್ತದೆ ಅಂತ ಅರ್ಥ. ಅವೇ ಅವನಿಗೆ ಸ್ವಲ್ಪ ನೀಚ ಸ್ಥಾನದಲ್ಲಿ ಬಂದಂಥದ್ದೇ ಅವ ತೊಂದರೆ ಕೊಡ್ತಾನೆ ಅಂತ ಅರ್ಥ. ಹಾಗಿರುವಾಗ ಪಾಪಕರ್ಮಗಳು ಅದೇ ಸರಿಯಾಗಿ ನಿಮಗೆ ತೊಂದರೆ ಕೊಡ್ತಾನೆ. ಯಾಕೆ ತೊಂದರೆ ಕೊಡ್ತಾನೆ? ನೀವು ಪುಣ್ಯ ಕೆಲಸ ಮಾಡಿ ಅಂತ ಹೇಳ್ಕೊಂಡು. ಕಲಿಯುಗದಲ್ಲಿ ದೇವರು ಬಂದು ಹೇಳೋದಿಲ್ಲ ನೀವು ಹಾಗೆ ಮಾಡು ಹೀಗೆ ಮಾಡೋದು. ಮುಂಚಿನ ಕಾಲದೆಲ್ಲ ತಪಸ್ಸು ಮಾಡಿದ್ರೆ ಕೂಡ ದೇವರು ಬಂದು ಹೇಳ್ತಾರೆ. ಹೇಗೆ ತ್ರೇತಾಯುಗದಲ್ಲಿ, ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ, ದ್ವಾಪರಯುಗದೆಲ್ಲ ಆಗ ದೇವರ ಬಂದು ಪ್ರತ್ಯಕ್ಷವಾಗಿ ಹೇಳ್ತಿದ್ರು. ಕಲಿಯುಗದಲ್ಲಿ ಹಾಗಲ್ಲ, ಆ ನವಗ್ರಹ ದೇವರ ಮೂಲಕವಾಗಿ ನಮಗೆ ಅದಕ್ಕೆ ಬೇಕಾದ ಪರಿಹಾರವನ್ನು ಮಾಡಲಿಕ್ಕೆ ಹೇಳ್ತಾನೆ. ಈ ದಶ ಬರುವಾಗ ಇಂಥ ಪೂಜೆ ಮಾಡು, ಈ ದಶ ಮಾಡುವಾಗ ಇಂಥ ದಶ ಹಾಳುಂಟು ಅದಕ್ಕಿಂತ ಪೂಜೆ ಮಾಡು ಅಂತ ಹೇಳ್ತಾನೆ. ಅದರಲ್ಲಿ ವಿಶೇಷವಾಗಿ ಶನಿದೇವರಿಗೆ ವಿಶೇಷವಾದಂಥ ಫಲ ಏನು ಹೇಳಿದರೆ ಅವ 7 ಶನಿ ಅಂತ ಅವನಿಗುಂಟು. ನಮಗೆ ರಾಶಿಯಲ್ಲಿ 7 ಶನಿ ಬರೋದು ಅಂತ ಉಂಟು. ಹುಟ್ಟುವಾಗ 7 ಶನಿ ಇದ್ದರೆ 30 ವರ್ಷ ಆಗ ಪುನಃ 7 ಶನಿ ಬರ್ತದೆ, 60 ವರ್ಷ ಆಗ ಪುನಃ 7 ಶನಿ ಬರ್ತದೆ. ಈಗ 7 ಶನಿ ಇಲ್ಲಿದ್ದಾನೆ, ಕುಂಭರಾಶಿಯಲ್ಲಿ ಶನಿ ಇದ್ದಾನೆ. ಈಗ ಮಕರ ರಾಶಿಯವರಿಗೆ, ಕುಂಭರಾಶಿಯವರಿಗೆ, ಮೀನರಾಶಿಯವರಿಗೆಲ್ಲ 7 ಶನಿ. ಹಾಗೆ 7 ಶನಿ ಅಂಥದ್ದು ಮನುಷ್ಯನಿಗೆ ಹುಟ್ಟುವಾಗ ಬಂದರೆ ಪುನಃ 2 ಸತಿ ಬರ್ತದೆ ಅಂತ ಅರ್ಥ. ಅದೇ ರೀತಿಯಾಗಿ ಪಂಚಮ ಶನಿ ಅಂತ ಉಂಟು. ಈಗ ತುಲಾರಾಶಿಯವರಿಗೆಲ್ಲ ಪಂಚಮದಲ್ಲಿ ಶನಿ. ಹಾಗೆ ಅಷ್ಟಮ ಶನಿ ಅಂತ ಉಂಟು. ಕರ್ಕಾಟಕ ರಾಶಿಯವರಿಗೆಲ್ಲ ಅಷ್ಟಮದಲ್ಲಿ ಶನಿ. ಈ 3 ಶನಿಗಳು ನಮಗೆ ಸ್ವಲ್ಪ ಕಷ್ಟ ಕೊಡ್ತದೆ, ನಮಗೆ ಸ್ವಲ್ಪ ತೊಂದರೆ ಕೊಡ್ತದೆ. ನಮಗೆ ಸ್ವಲ್ಪ ಪಾಪಕರ್ಮ ಮಾಡಿದರೆ ಅದಕ್ಕೆ ಬೇಕಾದಂಥ ಉಪದ್ರವಗಳನ್ನು ಕೊಡ್ತಾರೆ ಅಂತ ಅರ್ಥ. ಅದಕ್ಕೆ ಬೇಕಾಗಿ ನಾವು ಶನಿ ಪೂಜೆ, ಶನಿ ಜಪ ಅದನ್ನೆಲ್ಲ ಮಾಡಿಕೊಂಡು ಬಂದರೆ ಅದೆಲ್ಲ ನಮಗೆ ಪರಿಹಾರ ಆಗ್ತದೆ. ಶನಿದೇವರು ಕಷ್ಟ ಅದಕ್ಕೆ ಅವನಿಗೆ ಶ್ಲೋಕ ಉಂಟು. ಶನೇ ದಿನಮಣೇ ಸೂನೋ ಅನೇಕ ಗುಣಸಂಪನೆ ಅರಿಷ್ಟಂ ಹರಮೇ ಬಿಷ್ಟಂ ಕುರುಮಾ ಕುರು ಸಂಕಟ. ಶನಿದೇವರು ಯಾರು? ಸೂರ್ಯದೇವರ ಮಗ. ಸೂರ್ಯದೇವರ ಮಗ. ಅದು ಅನೇಕ ಗುಣ ಸಂಪನೆ, ತುಂಬ ಗುಣ ಉಂಟು ಅಂತ ಅವನಿಗೆ ಹೆಸರು ಕೂಡ ಉಂಟು, ಗುಣಪ್ರಿಯಾಯ ನಮಃ ಅಂತ ಹೇಳ್ಕೊಂಡು. ತುಂಬ ಗುಣ ಇದ್ದವ ಅಂತ ಅರ್ಥ. ಆದರೆ ಅವನನ್ನು ಪ್ರಾರ್ಥನೆ ಮಾಡಿದರೆ ಕುರುಮಾ ಕುರು ಸಂಕಟ. ಅವನ ಕ್ರೋಧನಂ ಸುಪ್ರಸನ್ನಂ ಅದನಿಗೆ ಹೆಸರುಂಟು. ಕ್ರೋಧನಾಯ ನಮಃ ಅಂತ ಒಳ್ಳೆ ಕೋಪ ಬಂದ ಅವನ ಸುಪ್ರಸನ್ನ ಆಗಿರುವ ಅಂತ ಅರ್ಥ. ಹಾಗೆ ಅವನನ್ನು ಪ್ರಾರ್ಥನೆ ಮಾಡಿದರೆ ನಮಗೆ ಅವ ಕಷ್ಟ ಕಮ್ಮಿ ಮಾಡ್ತಾನೆ. ವಿಕ್ರಮಾದಿತ್ಯ ಏನು ಮಾಡ್ತಾನೆ? ಆ ಸಭೆಯಲ್ಲಿ ಅವನಿಗೆ ಅವಮಾನ ಮಾಡ್ತಾನೆ. ಆ ಸಭೆಯಲ್ಲಿ ಅವಮಾನ ಮಾಡಿದ ಕಾರಣ ವಿಕ್ರಮಾದಿತ್ಯನಿಗೆ ಕಷ್ಟ ಕೊಟ್ಟ. ಅವನಿಗೆ ಪೂಜೆ ಮಾಡ್ತಿದ್ದರೆ ಅವ ಕಷ್ಟ ಕೊಡ್ತಿರಲಿಲ್ಲ.
ಅದಕ್ಕೆ ನಮ್ಮನ್ನು ಶ್ಲೋಕ ಉಂಟು ಏನಂತ ಹೇಳಿದರೆ, ಗ್ರಹ ಪಶವೋ ನರೇಂದ್ರಶ್ಚ ಬ್ರಾಹ್ಮಣಶ್ಚ ಪೂಜಿತ ಪೂಜೇಶಂತಿ ನಿರ್ಜರಂತಿ ಅವಮಾನಿತ ಅಂತ ಹೇಳ್ಕೊಂಡು, ಗ್ರಹಗಳಿಗೆ ನಾವು ಯಾವಾಗಲೂ ಮರ್ಯಾದೆ ಕೊಡಬೇಕು, ಅವರನ್ನು ಪೂಜೆ ಮಾಡಬೇಕಂತೆ. ಹಾಗೆ ಪಶವು ಗೋಗಳಿಗೆ ನಾವು ಪೂಜೆ ಮಾಡಬೇಕಂತ, ನರೇಂದ್ರಶ್ಚ ರಾಜನಿಗೆ ಕೂಡ ನಾವು ಪೂಜೆ ಮಾಡಬೇಕಂತ. ಹಾಗೆ ಬ್ರಾಹ್ಮಣಶ್ಚ ಬ್ರಾಹ್ಮಣರಿಗೆ ಕೂಡ, ಒಳ್ಳೆಯ ವೇದ ವಿದ್ವಾಂಸರಿಗೆ, ವೇದ ವಿದ್ವಾನಿದ್ದವರಿಗೆ ಅವರಿಗೆಲ್ಲ ನಾವು ಮರ್ಯಾದೆ ಕೊಡಬೇಕು. ಅವರಿಗೆ ಮರ್ಯಾದೆ ಕೊಟ್ಟರೆ ನಮಗೆ ಅವರು ಮರ್ಯಾದೆ ಕೊಡ್ತಾರೆ, ಅವರ ಮರ್ಯಾದೆಯನ್ನು ತೆಗೆದರೆ ನಮ್ಮ ಮರ್ಯಾದೆ ಕೂಡ ತೆಗಿತಾರೆ. ಹಾಗೆ ಶನಿಗೆ ವಿಕ್ರಮಾದಿತ್ಯ ರಾಜ ಸಭೆಯಲ್ಲಿ ಅವಮಾನ ಮಾಡಿದ ಕಾರಣ ಅವನನ್ನು ಹಾಳು ಮಾಡಿದ. ಮತ್ತು ಶನಿ ಏನು ಅಂತ ಹೇಳಿದರೆ, ಯಾರು ಸತ್ಕರ್ಮ ಮಾಡ್ತಾರೆ ಅವರಿಗೆ ಶನಿ ಉಪದ್ರ ಕೊಡೋದಿಲ್ಲ, ಯಾರು ದುಷ್ಕರ್ಮ ಮಾಡ್ತಾರೆ ಅವರಿಗೆ ಮಾತ್ರ ಶನಿ ದೇವರು ಉಪದ್ರ ಕೊಡು. ಅದಕ್ಕೋಸ್ಕರವಾಗಿ ಕಲಿಯುಗದಲ್ಲಿ ಎಲ್ಲ ಗ್ರಹಗಳಿಗಿಂತ ತುಂಬ ಬಲ ಇರೋದೇ ಶನಿದೇವರಿಗೆ. ಹಾಗಿರುವಾಗ ಆ ಶನಿ ದಶೆಯಲ್ಲಿ ಶನಿ ದಶೆ ಕೂಡ ಒಳ್ಳೆಯದಾಗ್ತದೆ. ಆದರೆ 7ನೇ ಶನಿ, ಪಂಚಮ ಶನಿ, ಅಷ್ಟಮ ಶನಿಗಳೆಲ್ಲ ಬರುವಾಗ ನಿಮಗೆ ಸ್ವಲ್ಪ ತೊಂದರೆ ಬರ್ತದೆ. ಆ ಹೊತ್ತಿನಲ್ಲಿ ಅವನಿಗೆ ಪೂಜೆ ಮಾಡಿದರೆ ಅವೆಲ್ಲ ಕಷ್ಟಗಳನ್ನು ನಿಮಗೆ ಪರಿಹಾರ ಮಾಡ್ತಾನೆ ಅಂತ ಅರ್ಥ. ಹಾಗೆ ಇಲ್ಲಿ ತುಂಬ ಜನ ತಿಂಗಳು ಕೂಡ ತುಂಬ 150, 180, 200 ಆಗೋದುಂಟು. ಜಾಸ್ತಿ ಎಲ್ಲರೂ ಬಂದು ಪೂಜೆ ಮಾಡ್ತಾರೆ. ಅದು ಪೂಜೆ ಮಾಡೋದು ಮಾತ್ರ ಅಲ್ಲ, ಶನಿದೇವರ ಕಥೆಯನ್ನು ಕೂಡ ಕೇಳ್ತಾರೆ. ಇಲ್ಲಿ ತಿಂಗಳು ಕೂಡ ಶನಿದೇವರ ಕಥೆಯನ್ನು ಹೇಳ್ತಾರೆ. ಕಥೆ ಹೇಳುವ ಕಥೆಯನ್ನು ಕೂಡ ಭಕ್ತಿಯಿಂದ ಕೇಳ್ತಾರೆ. ಹಾಗೆ ಕೇಳಿದ ಕಾರಣ ನಮಗೆ ಅದರಲ್ಲಿ ಸಂಪೂರ್ಣ ಫಲ ಬರ್ತದೆ. ಅದರಲ್ಲಿ ನಮಗೆ ಶನಿಗ್ರಹಾಚಾರಗಳೆಲ್ಲ ಪರಿಹಾರ ಆಗ್ತಂತ ಅರ್ಥ. ಆದ ಕಾರಣ ಶನೀಶ್ವರ ಅಂತ ಅವನಿಗೆ ಹೆಸರು, ಬೇರೆ ಯಾರಿಗೂ ಯಾವ ಹೆಸರಿಲ್ಲ. 3 ಜನಕ್ಕೆ ಮಾತ್ರ ಹೆಸರಂತೆ. ಒಂದು ರಾವಣೇಶ್ವರ ಅಂತ. ರಾವಣೇಶ್ವರ ಅಂದ್ರೇನು? ಇಡೀ ರಾಮಾಯಣ ಮಾಡಿದವ ರಾವಣೇಶ್ವರ. ಹಾಗೆ ಅವನಿಗೆ ರಾವಣೇಶ್ವರ ಅಂತ ಹೆಸರು. ಕೌರವೇಶ್ವರ ಅಂತ ಹೆಸರಿದ್ದಾರೆ. ಯಾಕೆ? ದುರ್ಯೋಧನೆ ಕೊಟ್ಟಿದ್ದಾರೆ. ಅವ ಯಾವುದಕ್ಕೋಸ್ಕರ? ಮಹಾಭಾರತ ಮಾಡಿದವ ಕೌರವೇಶ್ವರ. ದುರ್ಯೋಧನದಿಂದಾಗಿ ಮಹಾಭಾರತ ಆಯಿತು, ರಾವಣದಿಂದಾಗಿ ರಾಮಾಯಣ ಆಯಿತು. ಹಾಗೆ ಶನೀಶ್ವರ. ಯಾಕೆ ಶನೀಶ್ವರ ಅಂತ ಹೇಳಿದರೆ, ಅವ ಗ್ರಹಗಳಲ್ಲಿ ಶ್ರೇಷ್ಠವಾದವ. ಯಾರು ತಪ್ಪು ಮಾಡ್ತಾರಾ ಅವ್ರಿಗೆ ಶಿಕ್ಷೆ ಕೊಡೋರು, ಯಾರು ಪಾಪಕರ್ಮ ಮಾಡ್ತಾರಾ ಅವರಿಗೆ ತೊಂದರೆ ಕೊಡುವವರು. ಆದ ಕಾರಣಕ್ಕೆ ಶನೀಶ್ವರ ಅಂತ. ಬೇರೆ ಯಾವಗಳಿಗೆ ಈಶ್ವರ ಅಂತ ಹೆಸರಿಲ್ಲ. ಈಶ್ವರ ಅಂದರೆ ದೊಡ್ಡ ಜನ ಅಂತ ಅರ್ಥ. ಶನಿಗೆ ಮಾತ್ರ ಶನೀಶ್ವರ ಅಂತ ಅವನಿಗೆ ಹೆಸರು, ಅಂದರೆ ಎಲ್ಲರಿಗಿಂತ ದೊಡ್ಡವ ಅಂತ ಅರ್ಥ. ಹಾಗಿರುವಾಗ ಆ ಶನಿದೇವರ ಪೂಜೆಯನ್ನು ಮಾಡಿದ್ದಾರೆ. ಪ್ರತಿ ವರ್ಷ ಕೂಡ 25 ವರ್ಷ ಚಂದದಲ್ಲಿ ಒಳ್ಳೆಯ ರೀತಿಯಲ್ಲಿ ಶನಿದೇವರ ಪೂಜೆ ಆಗಿದೆ. ಹೆಚ್ಚು ಮಾತಾಡೋದಿಲ್ಲ. ಧನುಷ್ ಶೆಟ್ಟರು ಆಗಲೇ ಹೇಳಿದ್ದಾರೆ, ಇನ್ನು ಯಕ್ಷಗಾನ ಆಗಲಿ ಉಂಟು ಸುಮಾರು ಅಂತ ಹೇಳ್ಕೊಂಡು. ಪ್ರಕಾರ 25 ವರ್ಷದಲ್ಲಿ ಶನಿದೇವರ ಪೂಜೆಯನ್ನು ಇವರ ಅಧ್ಯಕ್ಷರು, ಹಾಗೆ ಶ್ರೀಧರಮಣಿಯವರು, ಹಾಗೆ ಬೇರೆಲ್ಲ ಸದಸ್ಯರು ಸೇರಿಕೊಂಡು ಚಂದದಲ್ಲಿ ವಿಜೃಂಭಣೆಯಲ್ಲಿ ಕ್ರಮ ಪ್ರಕಾರ ವಿಧಿ ಪ್ರಕಾರವಾಗಿ ಮಾಡಿದ್ದಾರೆ. ಅದನ್ನು ಇಲ್ಲಿ ಬ್ರಹ್ಮಕಲಶ ಕೂಡ ವಿಧಿ ಪ್ರಕಾರವಾಗಿ ಎಲ್ಲ ಸೇರಿ ಮಾಡಿದ್ದಾರೆ. ಅದನ್ನು ಯಾರು ಮಾಡಿಸೋದು? ಆ ನವಗ್ರಹ ದೇವರಿಗೆಲ್ಲ ಗ್ರಹಾಚಾರಗಳನ್ನೆಲ್ಲ ಪರಿಹಾರ ಮಾಡಿಕೊಟ್ಟು ಇವರ ಕೈಯಲ್ಲಿ ಮಾಡಿಸ್ತಾರೆ. ಹಾಗೆ ಎಲ್ಲ ಪೂಜೆ ಮಾಡುವ ಕೂಡ ನವಗ್ರಹ ಪೂಜೆ ಮಾಡಬೇಕು ಅಂತ ಅರ್ಥ. ಆ ನವಗ್ರಹ ಪೂಜೆ ಮಾಡಿದ ಕೂಡಲೇ ನಮ್ಮೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಅರ್ಥ. ಶ್ರೀಕಾಮ ಶಾಂತಿಕಾಮೋಹ ಗ್ರಹ ಪೂಜಾಂ ಸಮಾತರೇತ್. ಶ್ರೀಕಾಮ ಅಂದರೆ ಒಳ್ಳೆಯ ಸಂಪತ್ತು ಕೊಡ್ತಾನೆ. ಶಾಂತಿಕಾಮ ಮನಸ್ಸಿಗೆ ಶಾಂತಿ ಕೊಡೋದು ನವಗ್ರಹ ದೇವರು ಅಂತ ಅರ್ಥ. ಹಾಗಿರುವಾಗ ಯಾರ ಶನಿ ಪೂಜೆಯನ್ನು ಮಾಡ್ತಾರ, ಆ ಶನಿದೇವರ ಕಥೆಯನ್ನು ಕೇಳ್ತಾರ, ಅವನೆಲ್ಲ ಕಷ್ಟಗಳು ಪರಿಹಾರ ಆಗ್ತದೆ. ಅವನಿಗೆ ಏನಂದ್ರೆ ವಿಶೇಷ ಅಂತ ಹೇಳಿದರೆ, ಅವನಿಗೆ ಕಪ್ಪು ಎಳ್ಳು ಸಮರ್ಪಣೆ ಮಾಡಬೇಕು ಅಂತ ಹೇಳೋದು. ಕಪ್ಪು ಎಳ್ಳಿಗೆ ಎಂತ ಹೆಸರು ಅಂತ ಹೇಳಿದರೆ, ತಿಲಾ ಕಾಶ್ಯಪ ಸಂಭೂತಾ ತಿಲಾ ಪಾಪಹರ ಶುಭಾಹ. ಆ ಕಪ್ಪು ಎಳ್ಳು ಅಂತ ಹೇಳಿದರೆ ಎಲ್ಲ ಪಾಪಗಳ ಪರಿಹಾರ ಆಗ್ತದೆ. ಅದನ್ನು ಸಮರ್ಪಣೆ ಮಾಡಿದರೆ, ಪೂಜೆ ಮಾಡಿದರೆ, ಎಳ್ಳೆಣ್ಣೆ ದೀಪ ಹಚ್ಚಿದರೆ ತಿಲಾ ಪಾಪಹರ ಶುಭ. ನಾವು ಸತ್ತ ಕೂಡಲೇ ನಮಗೆಲ್ಲ ತಿಲಹೋಮ ಅಂತ ಮಾಡ್ತೇವೆ. ಯಾವುದಕ್ಕೋಸ್ಕರವಾಗಿ? ಅವನ ಪಾಪಗಳೆಲ್ಲ ಪರಿಹಾರ ಆಗಬೇಕು, ಅವ ಸ್ವರ್ಗಕ್ಕೆ ಹೋಗಬೇಕು, ವೈಕುಂಠಕ್ಕೆ ಹೋಗಬೇಕು ಅಂತ ಹೇಳ್ಕೊಂಡು. ಅದಕ್ಕೆ ಆ ಪಾಪಗಳಿಗೆ ಅಧಿಪತಿ ಅಂದರೆ ಶನಿದೇವರು. ಹಾಗಿರುವಾಗ ಅವನಿಗೆ ಸಮರ್ಪಣೆಗೆ ವಿಶೇಷವಾದಂಥದ್ದೇ ಕಪ್ಪು ಎಳ್ಳು. ಆ ಕಪ್ಪು ಎಳ್ಳನ್ನು ಪಂಚಕಜ್ಞಾನ ಸಮರ್ಪಣೆ ಮಾಡಿದರೆ ಸಂಪೂರ್ಣ ಸಂತುಷ್ಟರಾಗಿ ನಾವು ತಿಳಿಯದೇ ಮಾಡಿದಂಥ ಪಾಪಗಳನ್ನು ಪರಿಹಾರ ಮಾಡಿ ನಮಗೆ ಪುಣ್ಯವೃದ್ಧಿ ಮಾಡಿಕೊಡ್ತಾರೆ ಅಂತ ಅರ್ಥ. ಹಾಗೆ ಮಣಿಯಾಣಿಯವರು ನಮಗೆ ಯಾವಾಗಲೇ ಫೋನ್ ಮಾಡಿದ್ದಾರೆ, ಹೀಗೆ ಒಂದು 28 ತಾರೀಕಿಗೆ ಉಂಟು, ನೀವು ಒಂದು ಶನಿವಾರ ಬಂದಿದೆ, ಆ ದಿವಸವೇ ಮಾಡುವ ಅಂತ. ಅವರೊಂದು ಭಾರಿ ನೇತೃತ್ವ. ಅದಕ್ಕೆ ಸಪೋರ್ಟಾಗಿ ನಮ್ಮ ಅಧ್ಯಕ್ಷರು, ಹಾಗೆ ಎಲ್ಲ ನಮ್ಮ ಸದಸ್ಯರುಗಳು. ಹಾಗೆ ಒಬ್ಬರಿಂದೆಲ್ಲ ಆಗೋದಿಲ್ಲ, 10 ಜನ ಸೇರಿದರೆ ಮಾತ್ರ ಆಗೋದು. ಅದು ಉತ್ಸಾಹದಲ್ಲಿ ಒಬ್ಬ ಮುಂದೆ ಹೋದುಕೊಳ್ಳೆ ಬೇರೆಯವರು ಕೂಡ ಸಪೋರ್ಟ್ ಬೇಕು ಅದಕ್ಕೆ. ಹಾಗಿರುವಾಗ ಅದರಿಂದಾಗಿ ಎಲ್ಲ ಈ ಕ್ಷೇತ್ರದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ಆ ಶ್ರೀಧರಮಣಿಯಣ್ಣವರು, ಸುರೇಂದ್ರವರು, ಹಾಗೆ ಎಲ್ಲ ಅವರ ಒಟ್ಟಿಗಿದ್ದವರು ಅವರೆಲ್ಲ ಒಂದೇ ಮನಸ್ಸಿನಲ್ಲಿ ಹೋದ ಕಾರಣ ಅದು ನಡೀತಾ ಉಂಟು. ಯಾಕೆ ಬ್ರಹ್ಮರಥ ಎಳಿಬೇಕಾದರೆ ಒಬ್ಬರಿಂದ ಬರೋದಿಲ್ಲ, ಅದಕ್ಕೆ ಎಲ್ಲರೂ ಹಗ್ಗ ಕೈ ಕೊಡಬೇಕು. ಹಾಗೆ ಒಂದು ದೇವಸ್ಥಾನ ನಡಿಬೇಕಾದರೆ ಎಲ್ಲರೂ ಅದಕ್ಕೆ ಸರಿಕೊಂಡು ಹೋಗಬೇಕು. ಆ ದೇವಸ್ಥಾನದಲ್ಲಿ ಇಂಥ ಯಕ್ಷಗಾನ ಅಂತ ಕಾರ್ಯಕ್ರಮಗಳಲ್ಲಾದರೆ ಅದು ಪುನಃ ಕ್ಷೇತ್ರದ ಅಭಿವೃದ್ಧಿ ಆಗ್ತದೆ ಅಂತ ಅರ್ಥ. ಪುನಃ ಅಭಿವೃದ್ಧಿ ಆಗಿ ಯಕ್ಷಗಾನ ಪ್ರಿಯ ಗಣಪತಿಯವರು ಕೂಡ ಅವ ತಾಂಡವ ನೃತ್ಯ ಮಾಡುವವರು, ಅವು ಕೂಡ ಯಕ್ಷಗಾನ ಪ್ರಿಯವ. ಹಾಗಿರುವಾಗ ಇಲ್ಲಿ ಯಕ್ಷಗಾನ ಭಾರಿ ವಿಶೇಷ. ಇಲ್ಲಿ ಜಾತ್ರೆಯ ಕಡೇ ದಿವಸ ರಂಗಪೂಜೆ ಆಗಿರೇ ಕಟೀಲು ದೇವರ ಯಕ್ಷಗಾನ ಆಗ್ತದೆ. ಚಂದನೇ ಹೇಳ್ತಾ ಉಂಟು, ಅದನ್ನು ಭಾರಿ ಇಷ್ಟ ತನಕ ಮಾಡ್ಕೊಂಡು ಬರ್ತಾ ಇದ್ದೆ. ಅದಲ್ಲದೆ ಬೇರೆ ಎಲ್ಲ ಕಟೀಲು ಮೇಳದ ಯಕ್ಷಗಾನ ಎಲ್ಲ ಇಲ್ಲಿ ಆಗ್ತಾ ಉಂಟು. ಹಾಗಿರೋ ಕಟೀಲಿನ ಹಾಗೆ ನಮ್ಮ ಗಣಪತಿ ದೇವರಿಗೆ ಕೂಡ ಯಕ್ಷಗಾನ ಅಂದರೆ ಭಾರಿ ಇಷ್ಟ. ಕಟೀಲಿನ ದೇವರಿಗೆ ಕೂಡ ಯಕ್ಷಗಾನ ಅಂದರೆ ಭಾರಿ ವಿಶೇಷ. ಹಾಗೆ ನಮ್ಮ ಗಣಪತಿ ದೇವರಿಗೆ ಕೂಡ ಯಕ್ಷಗಾನ ಅಂದರೆ ಭಾರಿ ಇಷ್ಟ.
ಎಲ್ಲ ತುಂಬ ಒಂದು ವರ್ಷಕ್ಕೆ ನಾವು 10-15 ಯಕ್ಷಗಾನ ಇಲ್ಲಿ ಆಗ್ತಾ ಇರ್ತದೆ. ಕಟೀಲ್ನವ್ರದ್ದೆಲ್ಲ ಆಗ್ತಾ ಉಂಟು. ಹಾಗೆ ಇವತ್ತು ಭಾರಿ ವಿಶೇಷವಾಗಿ ಶ್ರೀಧರಮಣಿಯಾಣಿಯವರು ಯಕ್ಷಗಾನ ಮಾಡಿಕೊಂಡು ಶನಿಕತೆಯಲ್ಲಿ ಯಕ್ಷಗಾನದಲ್ಲಿ ಮಾಡುವ ಅಂತ ಹೇಳ್ಕೊಂಡು ಯಕ್ಷಗಾನದ ಎಲ್ಲರಿಗೂ ಭಾರಿ ಉತ್ಸಾಹ ಆಗ್ತದೆ. ಹಾಗೆ ಅದನ್ನು ಮಾಡೋದು. ಅದಕ್ಕೆ ಬೇಕಾದಾಗೆ ಯಕ್ಷಗಾನ ಮಾಡಿದರೆ ಸಾಕಾಗೋದಿಲ್ಲ, ಪ್ರೇಕ್ಷಕರು ಕೂಡ ಅದಕ್ಕೆ ಬೇಕು. ಅದಕ್ಕೆ ಇಲ್ಲಿ ಎಲ್ಲ ಪ್ರೇಕ್ಷಕರು ಸೇರಿದ್ದಾರೆ. ಹಾಗೆ ಪ್ರೇಕ್ಷಕರಿದ್ದರೆ ಮಾತ್ರ ಅರ್ಥ ಹೇಳುವವರಿಗೆ ಕೂಡ ಉತ್ಸಾಹ ಬರ್ತದೆ. ಕೆಲವು ಕಡೆಯಲ್ಲೆಲ್ಲ ಯಕ್ಷಗಾನ ಅಂತ ಹೇಳಿದರೆ ಪ್ರೇಕ್ಷಕರು ಇರುವುದಿಲ್ಲ, ಆದರೆ ಯಕ್ಷಗಾನ ಇರ್ತಾ ಇರ್ತದೆ. ಹಾಗೆ ಅದಕ್ಕೆ ಬೇಕಾದಂಥ ಉತ್ಸಾಹದಲ್ಲಿ ಎಲ್ಲ ಕೆಲಸ ಮಾಡಿದ್ದಾರೆ. ಹಾಗೆ ಇನ್ನು 25 ವರ್ಷದ ಶನಿ ಪೂಜೆಯಿಂದಾಗಿ ಎಲ್ಲ ಭಕ್ತಾದಿಗಳಿಗೂ ಹಾಗೆ ಯಕ್ಷಗಾನ ಮಾಡುವಂತಹ ಶಾರದಾಂಬ ಯಕ್ಷಗಾನ ಮಂಡಳಿ ಹಾಗೆ ವಾಗೀಶ್ವರ ಯಕ್ಷಗಾನ ಮಂಡಳಿ ಅವರಿಗೆಲ್ಲರಿಗೂ ಕೂಡ ಆ ಶನಿದೇವರು ಅವರೆಲ್ಲ ಶನಿಗ್ರಹಗಳನ್ನು ಪರಿಹಾರ ಮಾಡಿಕೊಟ್ಟು ಆಯುರಾರೋಗ್ಯೇಶ್ವರಾಭಿವೃದ್ಧಿ ಅನುಗ್ರಹ ಮಾಡಿಕೊಟ್ಟು ಹಾಗೆ ಮುಂದೆ ಕೂಡ ಈ ಜಾಗದಲ್ಲಿ ಶನಿದೇವರ ಪೂಜೆ ಒಳ್ಳೆಯ ರೀತಿಯಲ್ಲಿ ವಿದ್ಯುಕ್ತವಾಗಿ ಚಂದದಲ್ಲಿ ಆಗುವಂತ ನಡೆಸಬೇಕು ಅಂತ ಹೇಳ್ಕೊಂಡು ಮಹಾಗಣಪತಿ ದೇವರ ಪ್ರಾರ್ಥನೆ ಮಾಡಿಕೊಂಡು ಹಾಗೆ ಆದಿತ್ಯಾಜ ನವ ಶನಿದೇವರ ಪ್ರಾರ್ಥನೆ ಮಾಡಿಕೊಂಡು ನಾನು 2 ಮಾತುಗಳನ್ನು ಮುಗಿಸಿಬಿಡ್ತೇನೆ. ಧನ್ಯವಾದಗಳು ವೇದಮೂರ್ತಿ ಶ್ರೀ ರಮೇಶ್ ಸಂತ್ರಿಗಳಿಗೆ. ಪಂಚಲಿಂಗೇಶ್ವರ ದೇವಸ್ಥಾನ ಬರುವ ಇಲ್ಲಿಯ ಅರ್ಚಕರಾದಂತಹ ರಮೇಶ್ ಸಂತ್ರಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ, ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಯಾರು ಎಲ್ಲಿಯೂ ನಾವು ಅದನ್ನು ಹೇಳಿರಲಿಲ್ಲ, ಇವತ್ತೀಗ ಅದನ್ನು ನಿಮ್ಮ ಸಮ್ಮುಖದಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೇವೆ. ಶ್ರೀ ಶಿವಪ್ರಸಾದ್ ಪ್ರಭು ಇವರಿಗೆ ಸನ್ಮಾನ ಮತ್ತು ಗೌರವಾರ್ಪಣೆ. ಇವರಿಗೆ ಯಾಕೆ ಹೇಳಲಿಲ್ಲ ಅಂತ ಹೇಳಿದರೆ, ಇವರಿಗೆ ಹೇಳ್ತಿದ್ರೆ ಇವರು ಖಂಡಿತ ಇವತ್ತು ಈ ಕಾರ್ಯಕ್ರಮಕ್ಕೆ ಬರ್ತಿರಲಿಲ್ಲ, ಅವರು ತಪ್ಪಿಸಿ ಕೂತ್ಕೊಳ್ತಿದ್ರು. ಹಾಗಾಗಿ ಅವರಿಗೆ ಹೇಳದೆ ಈಗ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಶ್ರೀ ಶಿವಪ್ರಸಾದ್ ಪ್ರಭು ಶ್ರೀ ವಾಗೀಶ್ವರ ಯಕ್ಷಗಾನ ಕಲಾ ಸಂಘದ ಕೋಶಾಧಿಕಾರಿಯಾಗಿದ್ದಾರೆ. ಹಾಗೆ ಈ ಶಾರದಾಂಬ ಯಕ್ಷಗಾನ ಮಂಡಳಿಯು ಉಪಾಧ್ಯಕ್ಷರಾಗಿದ್ದಾರೆ. ಇವರಿಗೆ ಇವತ್ತು ಈ ವೇದಿಕೆಯಲ್ಲಿ ಗೌರವಾರ್ಪಣೆ ಮತ್ತು ಸನ್ಮಾನ. ಒಡನಾಡಿಗಳ ಒಡನಾಟ ಅದೊಂದು ಅನನ್ಯ ಅನುಭವ, ಅವಿನಾಭಾವ ಸಂಬಂಧ. ಆದರೂ ಅಭಿಮಾನದ ಸಮಾರಂಭದಲ್ಲಿ ಅಭಿನಂದನೆಯ ಮಾತುಗಳು ಹೆಚ್ಚು ಅರ್ಥಪೂರ್ಣ ಎಂದು ನನಗನಿಸುತ್ತದೆ. ಇಂದು ಸನ್ಮಾನವನ್ನು ಸ್ವೀಕರಿಸುವವರು ಶ್ರೀ ಶಿವಪ್ರಸಾದ್ ಪ್ರಭು ಅವರು. ಅವರ ಸನ್ಮಾನ ಪತ್ರವನ್ನು ನಾನೀಗ ವಾಚಿಸುತ್ತಾ ಇದ್ದೇನೆ. ಇದೊಂದು ನನಗೆ ಸುಯೋಗ ಸುದಿನ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಶ್ರೀ ಮಹಾಗಣಪತಿ ದೇವಸ್ಥಾನ, ಶ್ರೀ ದುರ್ಗಾಪರಮೇಶ್ವರಿ ಆದಿತ್ಯಾದಿ ನವಗ್ರಹರು, ಶ್ರೀ ನಾಗದೇವರ ಸನ್ನಿಧಿ, ಉರ್ವ ಸ್ಟೋರ್, ಅಶೋಕನಗರ ಅಂಚೆ, ದೇರೆಬೇಲ್ ಗ್ರಾಮ, ಮಂಗಳೂರು. ಶ್ರೀ ಶಾರದಾಂಬ ಯಕ್ಷಗಾನ ಮಂಡಳಿಯನ್ನು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶಾಶ್ವತವಾಗಿ ನೆಲೆಯೂರಿಸಿ ಯಶಸ್ಸನ್ನು ಕಂಡ ಯಕ್ಷರಂಗದ ಧ್ರುವತಾರೆ, ಉದ್ಯಮಿ, ವಿವಿಧ ರಂಗದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಮಹಾನ್ ಚೇತನರಾದ ಶ್ರೀ ಶಿವಪ್ರಸಾದ್ ಪ್ರಭು ಇವರಿಗೆ ಸನ್ಮಾನ ಪತ್ರ. ಶ್ರೀ ಶಿವಪ್ರಸಾದ್ ಪ್ರಭು ಇವರು ದಿವಂಗತ ನಾಗೇಶ್ ಪ್ರಭು ಹಾಗೂ ದಿವಂಗತ ಶಾಂತಿ ಪ್ರಭು ದಂಪತಿಗಳ ಕಿರಿಯ ಪುತ್ರ. ಶ್ರೀಯುತರು ಬಂಟ್ವಾಳ ತಾಲೂಕಿನ ಬಡ್ಡೂರು ಎಂಬಲ್ಲಿ 1969 ಜೂನ್ 6ರಂದು ಜನಿಸಿದ್ದು, ಬಾಲ್ಯಾವಸ್ಥೆಯನ್ನು ಮುಂಡ್ಕೂರು ಹಾಗೂ BC ರೋಡ್ ಎಂಬಲ್ಲಿ ಕಳೆದರು. ಕಿರು ವಯಸ್ಸಲ್ಲಿ ಯಕ್ಷಗಾನದಲ್ಲಿ ಆಸಕ್ತಿಯನ್ನು ತೋರಿದ್ದು ಹಿಮ್ಮೇಳ ವಾದನವನ್ನು ಕುಡಂಕುಳಿ ರಾಮಕೃಷ್ಣಯ್ಯವರ ಶಿಷ್ಯರಾಗಿ ಕಲಿತು ಈ ವಿದ್ಯೆಯನ್ನು 1987 ಡಿಸೆಂಬರ್ 31 ತನಕ ಮುಂದುವರಿಸಿದರು. ಮುಂದೆ ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿ ಭವಿಷ್ಯದಲ್ಲಿ ಕರಾವಳಿ ಜಿಲ್ಲೆಯ ಗಂಡುಕಲೆ ಎನಿಸಿದ ಯಕ್ಷಗಾನವನ್ನೇ ವೃತ್ತಿಯನ್ನಾಗಿ ಸ್ವೀಕರಿಸುವ ನಿರ್ಧಾರ ತೆಗೆದುಕೊಂಡರು. ತನ್ನ ತೀರ್ಥರೂಪರ ಮಾರ್ಗದರ್ಶನದಂತೆ ಸದ್ರಿ ನಿಲುವನ್ನು ಬದಲಾಯಿಸಿ ಪದವಿ ಶಿಕ್ಷಣವನ್ನು ಸಂತ ಅಲೋಷಿಯಸ್ ಮಹಾವಿದ್ಯಾಲಯದಲ್ಲಿ ಪೂರೈಸಿರುವುದಲ್ಲದೆ ವ್ಯಾಪಾರ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಸುರಭಿ ಅಸೋಸಿಯೇಟ್ಸ್ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸುವುದರೊಂದಿಗೆ ತನ್ನ ವೃತ್ತಿ ಜೀವನವನ್ನು ಸಮರ್ಥವಾಗಿ ಮುಂದುವರಿಸಿದರು. ಶ್ರೀಯುತರ ತೀರ್ಥರೂಪರಾದ ಶ್ರೀ ನಾಗೇಶ್ ಪ್ರಭುಗಳು ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘವನ್ನು 4 ದಶಕಗಳ ಕಾಲ ಮುನ್ನಡೆಸಿದವರು. ಬಳಿಕ ಸಂಸ್ಥೆಯ ಶತಮಾನೋತ್ಸವ ಆಚರಣೆಯ ಸಂದರ್ಭದಲ್ಲಿ 2022 ಮಾರ್ಚ್ ನಾಗೇಶ್ ಪ್ರಭುಗಳ ಇಚ್ಛೆಯಂತೆ ಸದ್ರಿ ಸಂಸ್ಥೆಯನ್ನು ಸೇರಿಕೊಂಡ ಶಿವಪ್ರಸಾದರು ಸಹ ಕಲಾವಿದರ ಅಪೇಕ್ಷೆಯಂತೆ ವಿದ್ವಾನ್ ಶ್ರೀ ಕೃಷ್ಣರಾಜ ನಂದಳಿಕೆಯವರ ಮಾರ್ಗದರ್ಶನದಲ್ಲಿ ಚಂಡೆಮದ್ದಳೆ ವಾದನವನ್ನು ಪುನರಾರಂಭಿಸಿದರು. ಪ್ರಸ್ತುತ ಶ್ರೀ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘ ಮತ್ತು ಶ್ರೀ ಶಾರದಾಂಬ ಯಕ್ಷಗಾನ ಮಂಡಳಿ ಇಲ್ಲಿ ಯಕ್ಷಗಾನ ವ್ಯವಸಾಯವನ್ನು ಮಾಡುತ್ತಿದ್ದು, ಆಧ್ಯಾತ್ಮಿಕ, ಕಲೆ, ಸಾಮಾಜಿಕ, ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳ ಕ್ಷೇತ್ರದಲ್ಲೂ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇವರ ಯಶಸ್ಸನ್ನು ಕಂಡ ಕ್ರೀಡಾ ಕ್ಷೇತ್ರವು ಇವರನ್ನು ಮಂಗಳ ಬ್ಯಾಡ್ಮಿಂಟನ್ ಅಸೋಸಿಯೇಟ್ನ ಅಧ್ಯಕ್ಷರಾಗಿ ನಿಯುಕ್ತಿಗೊಳಿಸಿರುತ್ತದೆ. ಅಲ್ಲದೆ ಆರ್ಥಿಕವಾಗಿ ಹಿಂದುಳಿದ ಸಂಘ ಸಂಸ್ಥೆಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವುದರ ಮೂಲಕ ಕೊಡುಗೈ ದಾನಿ ಎಂದೆನಿಸಿಕೊಂಡಿರುತ್ತಾರೆ.
ಇತ್ತೀಚೆಗೆ ಸ್ಥಗಿತಗೊಂಡಿದ್ದ ಶ್ರೀ ಶಾರದಾಂಬ ಯಕ್ಷಗಾನ ಮಂಡಳಿಯನ್ನು ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ಶಾಶ್ವತವಾಗಿ ನೆಲೆಯೂರಲು ಅಹರ್ನಿಶಿಯಾಗಿ ಪ್ರಯತ್ನಪಟ್ಟು ಅದರಲ್ಲೂ ಯಶಸ್ಸನ್ನು ಕಂಡ ಶ್ರೀ ಶಿವಪ್ರಸಾದ್ ಪ್ರಭು ಇವರಿಗೆ ಕ್ಷೇತ್ರದ ಶ್ರೀ ಮಹಾಗಣಪತಿ ಸಪರಿವಾರ ದೇವರುಗಳು ಪೂರ್ಣ ಆಶೀರ್ವಾದ ನೀಡುವುದರೊಂದಿಗೆ ಆಯುಷ್ಯ ಆರೋಗ್ಯ ಕನಕಾದಿ ಸಂಪತ್ತನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ ಕೊಡಮಾಡುವ ಸನ್ಮಾನ ಪತ್ರ. ಅಧ್ಯಕ್ಷರು ಶ್ರೀ ಸುರೇಂದ್ರ ರಾವ್, ಕಾರ್ಯದರ್ಶಿ ಶ್ರೀಧರ ಮಣಿಯಾಣಿ ಎಂ, ಕೋಶಾಧಿಕಾರಿ ಶ್ರೀ ಗೋಪಾಲಕೃಷ್ಣ ಪೂಜಾರಿ. ಶಿವಪ್ರಸಾದ್ ಪ್ರಭು ಅವರನ್ನು ಎಲ್ಲ ಗಣ್ಯರ ಮುಖೇನ ಅವರನ್ನು ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. AC ಭಂಡಾರಿಯವರು ಹಾರವನ್ನು ಹಾಕಿ ಗೌರವಿಸಿದ್ದಾರೆ. ಅದೇ ರೀತಿ ಸುರೇಂದ್ರ ರಾವ್ ಅವರು ಶಾಲು ಹೊದಿಸಿದ್ದಾರೆ. ನವನೀತ್ ಶೆಟ್ಟಿ ಕದ್ರಿಯವರು ಫಲವಸ್ತುಗಳನ್ನು ನೀಡ್ತಾ ಇದ್ದಾರೆ. ಕಾರ್ಯದರ್ಶಿಗಳಾದಂತಹ ಶ್ರೀಯುತ ಶ್ರೀಧರ ಮಣಿಯಾಣಿಯವರು ನೆನಪಿನ ಕಾಣಿಕೆ, ಅದೇ ರೀತಿ ಸನ್ಮಾನ ಪತ್ರವನ್ನು ಶಿವಪ್ರಸಾದ್ ಪ್ರಭು ಅವರಿಗೆ ನೀಡ್ತಾ ಇದ್ದಾರೆ. ಶೋಭಾ ಐತಾಳ್ ಅವರು ಸನ್ಮಾನ ಪತ್ರವನ್ನು ನೀಡ್ತಾ ಇದ್ದಾರೆ. ಶಿವಪ್ರಸಾದ್ ಅಷ್ಟೇ ಅಲ್ಲದೆ ಶ್ರೀಮತಿ ಸುರೇಖಾ ಅವರು ಕೂಡ ಪ್ರತಿ ವಾರ ನಮ್ಮ ವಾಗೀಶ್ವರಿ ಯಕ್ಷಗಾನ ಕಲಾವರ್ಧಕ ಸಂಘಕ್ಕೆ ಅವರಿಗೆ ಆದದ್ದಂತಹ ಹೊಸ ಬಗೆಯ ತಿನಿಸುಗಳನ್ನು ಮಾಡಿ ತನ್ನ ಪತಿದೇವರಲ್ಲಿ ಕಳಿಸಿಕೊಡ್ತಿರ್ತಾರೆ. ನಾವೆಲ್ಲ ಅದನ್ನು ಸವಿದು ಅವರಿಗೆ ಈಗ ಈ ಸಂದರ್ಭದಲ್ಲಿ ಆಶೀರ್ವದಿಸ್ತಾ ಇದ್ದೇವೆ. ಇದೇ ರೀತಿಯಲ್ಲಿ ಅವರು ಕೂಡ ಗಂಡನೊಟ್ಟಿಗೆ ತನ್ನ ಕಿಂಚಿತ್ ಸೇವೆಯನ್ನು ಮಾಡಲು ಅವರು ಮುಂದುವರಿದುದು ನಮಗೆಲ್ಲರಿಗೂ ಕೂಡ ಸಂತೋಷದಾಯಕವಾಗಿದೆ. ಇದೇ ರೀತಿಯಲ್ಲಿ ಅವರ ಯಕ್ಷಗಾನ ಸೇವೆ ಮುಂದುವರಿಯಲಿ ಅಂತ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಶ್ರೀಯುತ ಶಿವಪ್ರಸಾದ್ ಪ್ರಭು ಅವರು ಸನ್ಮಾನಕ್ಕೆ ಉತ್ತರವಾಗಿ 2 ಮಾತಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರದಲ್ಲಿರುವ ಶ್ರೀ ಶಕ್ತಿ ಮಹಾಗಣಪತಿ ರಾಜ ಗಣಪತಿ ದೇವರು, ಹಾಗೆ ದುರ್ಗಾ ಪರಮೇಶ್ವರಮ್ಮನವರು, ಆವರಣದಲ್ಲಿರುವ ನಾಗದೇವರು, ಹಾಗೆ ರಜತ ಸಂಭ್ರಮದ ಸಾಮೂಹಿಕ ಶನೀಶ್ವರ ಪೂಜೆಯ ವಸಂತ ಮಂಟಪದಲ್ಲಿ ವಿರಾಜಮಾನರಾಗಿರುವ ಶನೀಶ್ವರ ದೇವರು, ಪರಮ ಪೂಜ್ಯ ರಮೇಶ ತಂತ್ರಿಗಳು, ಹಾಗೆ ವೇದಿಕೆಯಲ್ಲಿ ಇರುವ ಗಣ್ಯ ವ್ಯಕ್ತಿಗಳು, ಹಾಗೆ ನೆರೆದಿರುವ ಕಲಾಭಿಮಾನಿಗಳು, ಇವರೆಲ್ಲರಿಗೂ ವಂದಿಸುತ್ತಾ, ಇದು 2ನೇ ಅನಿರೀಕ್ಷಿತ ಕಾರ್ಯಕ್ರಮ. ನನಗೆ ಯಾವುದೇ ಸುಳಿವನ್ನು, ನಾವು ಇಂಗ್ಲೀಷಲ್ಲಿ ಹೇಳ್ತೇವೆ ಸಸ್ಪೆನ್ಸ್ ಅಂತ, ಕಳೆದ ಬಾರಿ ಕೂಡ ನನಗೆ ಯಾವುದೇ ಸುಳಿವನ್ನು ನೀಡಿರಲಿಲ್ಲ. ಈ ಬಾರಿ ಕೂಡ ಯಾವುದೇ ಸುಳಿವು ನನಗೆ ನೀಡಲಿಲ್ಲ. ಸಂಜೆಯವರೇ ಹೇಳಿದರು ಇವರು ತಪ್ಪಿಸ್ಕೊಳ್ತಾ ಇದ್ದರು ಅಂತ. ಅದಕ್ಕೆ ಒಂದು ಕಾರಣ ಉಂಟು ಯಾಕೆ ತಪ್ಪಿಸ್ಕೊಳ್ತೇನೆ ಅಂತ ಹೇಳಿದ್ರೆ, ನನ್ನ ಹಿನ್ನೆಲೆ, ನನ್ನ ಯಕ್ಷಗಾನದ ನಂಟು 35 ವರ್ಷಗಳ ಹಿಂದಿನದ್ದು, 1987. ಅದರ ನಂತರ ನಾನು ಯಾವುದೇ ರೀತಿಯ ಸಂಬಂಧವನ್ನು ಇಟ್ಕೊಳ್ಳಿಲ್ಲ. ಬರೀ 2022ರಲ್ಲಿ ಮತ್ತೆ ನಾನು ತೊಡಗಿಸಿಕೊಂಡದ್ದು. ಇದಕ್ಕೆ ಕಾರಣ ನಾನು ಅಂತ ಹೇಳೋದಿಲ್ಲ, ಯಾಕಂದರೆ ಎಲ್ಲ ವಾಗೀಶ್ವರಿಯ ತಂಡದ ಹಿರಿಯರು ಮನೆಗೆ ಬಂದು, ಮತ್ತು ತಂದೆಯವರ ಅನಾರೋಗ್ಯ, ಇದೆಲ್ಲ ನಾನು ಮತ್ತೆ ಯಕ್ಷಗಾನಕ್ಕೆ ಬರಲಿಕ್ಕೆ ಕಾರಣ ಆಯಿತು. ನನ್ನಕ್ಕಿಂತ ಹೆಚ್ಚು ಅವರಿಗೆ ಇದರ ಏನು ಆ ಒಂದು ಕ್ರೆಡಿಟನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ನನ್ನದು ಪಾತ್ರ ಇದರಲ್ಲಿ ಏನೂ ಇಲ್ಲ. ಆಮೇಲೆ ಮತ್ತೆ ಚೆಂಡೆ ಬಾರಿಸುವಂಥದ್ದು, ಮತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥದ್ದು, ಇದೆಲ್ಲ ಆ ದೇವರ ಒಂದು ಆಶೀರ್ವಾದ. ಅವರು ಹೇಳಿದರು ನಾನು ಬರ್ತಿರಲಿಲ್ಲ ಅಂತ. ಅದಕ್ಕೆ ಕಾರಣ ಇಷ್ಟ, ನನಗೆ ಇದರ ಬಗ್ಗೆ ಯೋಗ್ಯತೆ ಉಂಟಾ ಇಲ್ವ ಎಂಬುದು ನನ್ನನ್ನು ನಾನು ಕೇಳಿಕೊಳ್ಬೇಕಾದ ಪ್ರಶ್ನೆ. ಆದರೆ ನೀವೆಲ್ಲ ಹಿರಿಯರು ಪ್ರೀತಿಯಿಂದ ಕೊಟ್ಟದ್ದು, ಅದು ನಾನು ಇಲ್ಲ ಅಂತ ಹೇಳಲಿಕ್ಕೆ ನನಗೆ ಧೈರ್ಯ ಇಲ್ಲ. ಅದನ್ನು ನಾನು ಪ್ರೀತಿಯಿಂದ ಸ್ವೀಕರಿಸ್ತೇನೆ. ಮಾತ್ರ ಅಲ್ಲ, ಇನ್ನು ಮುಂದಕ್ಕೂ ಕೂಡ ಈ ಒಂದು ಏನು ನನಗೆ ಈ ಸನ್ಮಾನ ಸಿಕ್ಕಿದೆ, ಇದು ನನ್ನ ತಂದೆಯವರ 40 ವರ್ಷದ ಈ ಯಕ್ಷಗಾನದ ವ್ಯವಸಾಯದ ಅದರ ಒಂದು ಫಲ ಅಂತ ಹೇಳಿ ಈ ಒಂದು ನನ್ನ ಈ ಸನ್ಮಾನವನ್ನು ನಾನು ಅವರ ಪಾದಗಳಿಗೆ ಸಮರ್ಪಿಸ್ತಾ ಇದ್ದೇನೆ. ಎರಡರಿಂದಾಗಿ ಎಲ್ಲ ವಿಷಯ ಇಲ್ಲಿ ಹೇಳಿದರು. ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ 25ನೇ ವರ್ಷದ ಸಾಮೂಹಿಕ ಪೂಜೆ ಮತ್ತು ನಮ್ಮ ಶಾರದಾಂಬ ಯಕ್ಷಗಾನ ಮಂಡಳಿಯ 25ನೇ ಕಾರ್ಯಕ್ರಮ. ಏಪ್ರಿಲ್ 10 ತಾರೀಕಿಗೆ ನಮ್ಮದು ಕಾರ್ಯಕ್ರಮ ಆದದ್ದು. 25 ಕಾರ್ಯಕ್ರಮ ಇವತ್ತಿಗೆ. ಇದು ಎರಡೂ ಕಾಕತಾಳೀಯವಾಗಿ ಬಂದಿದೆ. ಮತ್ತು ನಮ್ಮ ಕ್ಷೇತ್ರದ ಅಧ್ಯಕ್ಷರಾದ ಸುರೇಂದ್ರ ಅವರು 40 ವರ್ಷದಿಂದ ನನಗೆ ಪರಿಚಯ, ಹಾಗೆ ಶ್ರೀಧರ ಮಣಿಯಾಣಿಯವರು. ಅಂಥವರು ಇಬ್ಬರಿದ್ದರೆ
ಎಂಥದನ್ನು ಸಾಧಿಸ್ಬೋದು. ಇದರ ಹಿಂದೆ ಇರುವವರು ಅವರೇ ಪ್ರೇರಣೆ. ಇದಕ್ಕೆ ಈ ಕಾರ್ಯಕ್ರಮ ನನಗೆ ಕಾಣ್ತದೆ ಇದು ನಡೆಯುವುದು ಇತ್ತು, ಅವರದ್ದು ಮನಸ್ಸಲ್ಲಿ ಇತ್ತು. ಆದರೆ ಈ ಶಾರದಾಂಬ ಯಕ್ಷಗಾನ ಮಂಡಳಿಯ ಒಂದು ಕಳೆದ 25 ವಾರಗಳ ಹಿಂದೆ ಆರಂಭವಾಗಿತ್ತು. ಇದರ ಒಂದು ವಿಶಿಷ್ಟ ಪರಿಕಲ್ಪನೆ ಅವರು ಹೇಳಿದರು, ಯಾಕೆ ಈ ಎರಡು ಸೇರಿ ನಾವು ಕಾರ್ಯಕ್ರಮ ಮಾಡಬಾರ್ದು. ಶಾರದಾಂಬ ಯಕ್ಷಗಾನ ಮಂಡಳಿ ಕಲಾವಿದರು ಹಾಗೆ ನಮ್ಮ ಪಕ್ಷಿಕೆರೆ ಶನೀಶ್ವರ ತಂಡದ ಒಂದು ಬಹಳ ಒಂದು ಸುಪ್ರಸಿದ್ಧ ತಂಡ ಇದು. ಅನೇಕ ಕಾರ್ಯಕ್ರಮ ಮಾಡಿಕೊಂಡು ಬಹಳ ಸುಪ್ರಸಿದ್ಧ ತಂಡ. ಅವರನ್ನು ಕೆಲವು ಕಲಾವಿದರನ್ನು ಸೇರಿಸಿಕೊಂಡು ನಾವು ಯಾಕೆ ಮಾಡಬಾರ್ದು ಎಂಬ ಒಂದು ವಿಶಿಷ್ಟ ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮ ಇವತ್ತು ಸಂಯೋಜನೆ ಆಗಿದೆ. ಕೆಲವು ಕಲಾವಿದರು ಇದರಲ್ಲಿ ಆ ಪಕ್ಷಿಗರ ತಂಡದವರಿಲ್ಲ, ಹಾಗೆ ನಮ್ಮ ಶಾರದಾಂಬ ತಂಡದವರು ಕೂಡ ಇದರಲ್ಲಿ ಕೆಲವರು ಭಾಗವಹಿಸಲಿಲ್ಲ. ದಯವಿಟ್ಟು ನಾನು ಅವರೆಲ್ಲರ ಕ್ಷಮೆ ಕೇಳ್ತೇನೆ. ಯಾಕಂದರೆ ಈ ಒಂದು ಪರಿಕಲ್ಪನೆಯಲ್ಲಿ ಮಾಡುವಾಗ ಕೆಲವರಿಗೆ ಅವಕಾಶ ಸಿಗಲಿಲ್ಲ. ಇದನ್ನು ನಾನು ನಮ್ಮ ಶಾರದಾಂಬ ಯಕ್ಷಗಾನ ಮಂಡಳ ಪರವಾಗಿ ಕೂಡ ಹಾಗೆ ನಮ್ಮ ಸಮಿತಿಯ ಪರವಾಗಿ ಕೂಡ ಕ್ಷಮೆಯನ್ನು ಕೇಳ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಈ ಸನ್ಮಾನವನ್ನು ಮಾಡಿದಂತಹ ಎಲ್ಲರಿಗೂ, ಆ ದೇವರಿಗೆ, ನಿಮ್ಮೆಲ್ಲರಿಗೂ, ಎಲ್ಲ ನಮ್ಮ ಹಿರಿಯರಿಗೂ, ನಾನು ವಾಗೀಶ್ವರಲ್ಲಿ ಅತ್ಯಂತ ಕಿರಿಯ ಸದಸ್ಯ. ಇವತ್ತು ಪ್ರಾಯದಲ್ಲೆಲ್ಲ ನನ್ನ ಭಾಗವಹಿಸುವ ಕೈಯಲ್ಲಿ ಹೇಳಿದ್ದು ನಾನು ಕಳೆದ 2 ವರ್ಷ ಅಷ್ಟೇ ನನ್ನ ಇದರಲ್ಲಿ ಯಕ್ಷಗಾನದಲ್ಲಿ ನನ್ನ ಭಾಗವಹಿಸೋಕೆ. ಆದ ಕಾರಣ ನಾನು ಅವರೆಲ್ಲರಿಗಿಂತ ಕಿರಿಯ ಸದಸ್ಯನ ನಾನು ಹೇಳೋದು. ಅದಕ್ಕೆ ಹಿರಿಯಣ್ಣನದ ಭಂಡಾರಿ ಅವರಿದ್ದಾರೆ, ಗಟ್ಟಿ ನಿಂತಿದ್ದಾರೆ ನನ್ನ ಹಿಂದೆ. ಅದು ನನಗೆ ಧೈರ್ಯ. ನಾನು ಹೇಳಿಕೊಂಡವರನ್ನು, ಅವರ ಹೆಸರು ಯಾವಾಗಲೂ ಮೇಲೆ. ಯಾಕಂದರೆ ಎಲ್ಲ ಕಾರ್ಯಕ್ರಮಕ್ಕೆ ನಾನಿದ್ದೇನೆ ಅಂತ ಅವರೊಂದು ಧೈರ್ಯ. ಎಲ್ಲ ಇದು ಅಂತಲ್ಲ, ನನ್ನ ಜೀವನದಲ್ಲಿ ನನ್ನ ಒಬ್ಬರು ಹಿರಿಯ ಅಣ್ಣ ಇದ್ದಾರೆ ಅಂದರೆ ಅದು ಭಂಡಾರಿ ಅವರು. ಅವರ ಒಂದು ಧೈರ್ಯ ನನಗೆ ಯಾವಾಗಲೂ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಧನ್ಯವಾದವನ್ನು ಹೇಳ್ತೇನೆ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಎದುರು ಮಾತುಗಳು ಮುಗಿಸ್ತೇನೆ. ಧನ್ಯವಾದಗಳು. ಧನ್ಯವಾದಗಳು ಶಿವಪ್ರಸಾದ್ರೆ. ನಿಮ್ಮ ಹೆಸರು ಹೇಳ್ತೇವೆ, ಸನ್ಮಾನ ಮಾಡ್ತೇವೆ ಅಂತ ಹೇಳಿದಾಗಲೇ ಕೆಳಗೆ ಇಳಿದು ಹೋಗ್ತೀರಾ ಅಂತ ತಿಳಿಸಿದ್ದೆವು. ಆದರೂ ನಮ್ಮ ಸನ್ಮಾನವನ್ನು ಸ್ವೀಕರಿಸಿದ್ದೀರಿ. ಧನ್ಯವಾದಗಳು ನಿಮಗೆ. ಅಧ್ಯಕ್ಷರ ಭಾಷಣ ಈಗ, ಅದರ ಬಳಿಕ ಧನ್ಯವಾದ. ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಂದ್ರ ರಾವ್ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಈ ರಾಜ ಗಣಪತಿಯ ನಮ. ಈಗಾಗಲೇ ನವೀನ್ ಶೆಟ್ಟರು ಹೇಳಿದ್ದಾರೆ, ಇನ್ನು 1.5 ಗಂಟೆ ಕಾರ್ಯಕ್ರಮ ಉಂಟು. ಅದಕ್ಕೆ ಅವ್ರು ಹೇಳಿದರು ಇನ್ನು ಕಾರ್ಯಕ್ರಮ ಮುಗಿತು ಅಂತೇಳಿ. ಮುಗಿಲಿಕ್ಕೆ ನಾವು ಬಿಡೋದಿಲ್ಲ. ಯಾಕೆಂತೇಳಿ ಅಧ್ಯಕ್ಷೀಯ ಭಾಷಣ ಯಾಕೆ ಬೇಕಂತೇಳಿದರೆ, ಇವತ್ತು ಈ ಕಾರ್ಯಕ್ರಮ ಹೇಗೆ ಆಯಿತು ಅನ್ನೋದಕ್ಕೆ ಎರಡು ಮಾತು ಹೇಳಬೇಕಾಗ್ತದೆ. ಈ ಸುದೀರ್ಘವಾಗಿ 25 ವರ್ಷದಿಂದ ಈ ನಿರಂತರವಾಗಿ ಈ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ನಮ್ಮ ಈ ಸಮಿತಿ ರಚನೆ ಆಗಿದ್ದು 2000 ಇಸ್ವಿ ಮೇ 21. ಆಗ ಆಗಸ್ಟ್ನಲ್ಲಿ ಎಳ್ಳುಗಂಟು ದೀಪೋತ್ಸವ ಅಂತೇಳಿ ಒಬ್ಬ ಸ್ವಾಮಿಗಳು ಶುರು ಮಾಡಿ ಒಂದು 7 ದಿನ, ಆಗಸ್ಟ್ 6ರಿಂದ ಆಗಸ್ಟ್ 11 ತನಕ ದಿನವಾಗಿ ಬರ್ತಾಯಿತ್ತು. ಆಗ ನಮಗೆ ಒಂದು ಚಿಂತನೆ ಆಯಿತು. ಆಗ ದೇವಸ್ಥಾನ, ಹಳೆ ದೇವಸ್ಥಾನ, ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕಂತೇಳಿ. ಆಗ ನಮಗೆ ಒಂದು ಈಗ ಶ್ರೀಧರಮಣಿಯಣ್ಣ ಇದ್ದಾರೆ, ಇವರೆಲ್ಲ ಸೇರಿ ಜಂಬೂ ಮಾಡ್ತಿದ್ರು ಆಗಿನ ಸಮಿತಿಯವರು ಒಂದು ಯಾಕೆ ಶನಿ ಪೂಜೆ ನಾವು ಮಾಡಬಾರ್ದು ಅಂತೇಳಿ ಹಾಗೆ ಸಾಮೂಹಿಕ ಶನಿ ಪೂಜೆ ನಾವು ಮಾಡಿದ್ದು ಸೆಪ್ಟೆಂಬರ್ 27 ಗುರುವಾರ ಅಮಾವಾಸ್ಯೆ ದಿನ 2000 ಇಸ್ವಿಯಲ್ಲಿ. ಅದರಂತೆ ನಿರಂತರವಾಗಿ ನಡೆದುಕೊಂಡು ಬರ್ತಾ ಇದೆ. ಆಮೇಲೆ ಹೊಸ ದೇವಸ್ಥಾನ ಆಗಿದ್ದು 2010ರಲ್ಲಿ. ಆಗ ನಾವೇನು ಮಾಡಿದ್ವಿ ಅಂತೇಳಿದರೆ, ಸ್ವಲ್ಪ ಬದಲಾವಣೆ ಮಾಡುವ, ನಾವು ಅಮಾವಾಸ್ಯೆ ಮಾಡಲಿಕ್ಕೆ ಕಾರಣ ಯಾಕೆಂದರೆ ಎಲ್ಲಿಯಾದರೂ ಶನಿವಾರ ಸಂಕಷ್ಟಿ ಬಂದ ಪಕ್ಷದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಅದಕ್ಕೆ ನಾವು ಶನಿವಾರ ಮಾಡಿ 2ನೇ ಶನಿವಾರ ಅಂದರೆ ಸಾಧಾರಣ ಇದು ಗೌರ್ಮೆಂಟ್ ಕ್ವಾರ್ಟರ್ಸು ಸೆಕೆಂಡ್ ಸ್ಯಾಟರ್ಡೆ ರಜೆ ಇರ್ತದೆ ಎಲ್ಲರಿಗೆ. ಹಾಗೆ ಶನಿ ಪೂಜೆ ನೋಡಲಿಕ್ಕೆ ಎಲ್ಲರೂ ಬರಲಿ ಅಂತೇಳಿ. ಆದ ಕಾರಣ ನಿರಂತರವಾಗಿ 25ನೇ ವರ್ಷಕ್ಕೆ ಇವತ್ತು ಎಷ್ಟೊಂದು ಸಂತೋಷ ಆಗ್ತಿದೆ ಅಂತ ಹೇಳಲಿಕ್ಕೆ, ನಮ್ಮ ಬ್ರಹ್ಮಕಲಶ ಶುರುವಾಗಿದ್ದು, ಬ್ರಹ್ಮಕಲಶಕ್ಕೆ ನಾವು ಕೆಲಸ ಶುರು ಮಾಡಿದ್ದು ನವಂಬರ್ನಲ್ಲಿ 3 ತಿಂಗಳ ಮುಂಚೆ. ಇದಕ್ಕೆ ಸಹ ನಾವು ಪ್ರಾಮುಖ್ಯತೆ ತಗೊಂಡು 3 ತಿಂಗಳಿಂದ ಶ್ರೀಧರಮಣಿಯಣ್ಣರು ಜುಲೈನಿಂದ ನಿರಂತರವಾಗಿ ಕೆಲಸ ಮಾಡ್ತಿದ್ದಾರೆ. ಆಲೋಚನೆ ಮಾಡಿ, ಶನಿ ಮಹಾತ್ಮರಿಗೆ ಎಷ್ಟೊಂದು ಪವರ್ ಉಂಟು ಅಂತೇಳಿ ನೋಡಿ, ಇಲ್ಲೇ ಗೊತ್ತಾಗ್ತದೆ. ಅದಕ್ಕೆ 3 ತಿಂಗಳು 12 ವರ್ಷಕ್ಕೆ ಆಗ್ತವೆ. ಇದಕ್ಕೆ ನಾವು 3 ತಿಂಗಳ ಮುಂಚೆನೇ ತಯಾರು ಮಾಡಿ ಇದರೆಲ್ಲ ಸಂಪೂರ್ಣ ಕೆಲಸ ಮಾಡಿ 75% ಶ್ರೀಧರಮಣಿಯಣ್ಣವರು, ಬಾಕಿ 24% ರಾಜಗೋಪಾಲ್ ಶೆಟ್ಟರು. ನಾನು ಮಾಡಿದ್ದು ಒಂದೇ ಕೆಲಸ, ಏನು ಗೊತ್ತುಂಟಾ, ಅವ್ರು ಹೇಳಿದ್ದಕ್ಕೆಲ್ಲ ತಲೆ ಅಲ್ಲಾಡಿದ್ವು ಅಂತೇಳಿ. ಆದ ಕಾರಣ ಒಂದು ಸಂತೋಷ ಅಂತ ಹೇಳಿದರೆ, ನಾವು ಯಾವಾಗಲೂ ಪ್ರಾರ್ಥನೆ ಮಾಡುವಾಗ ಹೇಳೋದಿತ್ತು, ಪಂಚಲಿಂಗೇಶ್ವರ, ಶಾರದಾ ಸಮಿತಿ, ಪೂರ್ವಾಷ್ಟು ಹೀಗೆ ನಮಗೆ ಕಾಣ್ತದೆ. ವಾಗೇಶ್ವರಿ ಯಕ್ಷಗಾನ ಮಂಡಳಿ, ಶಾರದಾಂಬ ಯಕ್ಷಗಾನ ಮಂಡಳಿ ನಮ್ಮೊಟ್ಟಿಗೆ ಸೇರಿದ್ದಾರೆ ಅಂತೇಳಿ ಭಾಳ ಸಂತೋಷ ಪಡ್ತಾರೆ. ಯಾಕೆಂದ್ರೆ ಇವತ್ತು ನವೀನ್ ಶೆಟ್ಟರೆಲ್ಲ ಹೇಳಿದರು, ಎಲ್ಲ ಅಧ್ಯಕ್ಷ ಎಲ್ಲ ವಿಷಯ ಅವ್ರು ಹೇಳಿದ್ದಾರೆ. ಯಾಕೆಂತೇಳಿದರೆ ಕಂಪ್ಲೀಟ್ ಅವರ ಮನಸ್ಸಲ್ಲಿ ಹೇಳಿದ್ದಕ್ಕೆ ನಾವು ಅಷ್ಟು ಸಹಕಾರ ನಾವು ಕೊಡೋದಲ್ಲ, ಅದು ಗಣಪತಿ ನಿಮಗೆ ಕೊಡಿಸೋದು, ನೆನಪಿಟ್ಕೊಳ್ಳಿ. ಮತ್ತು ಇನ್ನೊಂದು ಏನಂತೇಳಿದರೆ, ಕುಜವತ್ ರಾವು ಶನಿವತ್ ರಾವು ಕುಜವತ್ ಕೇತು, ಶನಿ ಯಾವಾಗಲೂ ಬಾಧೆ ಕೊಡೋದಲ್ಲ, ನೆನಪಿಟ್ಕೊಳ್ಳಿ. ಎಲ್ಲದನ್ನು ಕೊಟ್ಟೋದನ್ನು ಶನಿಗೆ ತೆಗೆಯುವ ಶಕ್ತಿ ಉಂಟು, ಶನಿ ಕೊಟ್ಟದ್ದು ತೆಗೆದು ಯಾವ ಶಕ್ತಿಯೂ ಇಲ್ಲ.
ಶನಿ ಕೊಟ್ಟದನ್ನು ತೆಗೆಯುವ ಶಕ್ತಿ ಯಾವ ಗ್ರಹಗಳಿಗೂ ಇಲ್ಲ. ಅಂಥ ಶನಿದೇವರ ಪೂಜೆ ನಾವು ಮಾಡಿದ್ದೇವೆ. 7ನೇ ಶನಿ ಆಗಲಿ, ಪಂಚಮ ಶನಿ ಆಗಲಿ, ಅಷ್ಟಮ ಶನಿ ಆಗಲಿ ಯಾವನು ಬಾಧೆ ಕೊಡೋದಿಲ್ಲ. ಅವನು ಬಾಧೆ ಕೊಡೋದು ನಮ್ಮ ಕರ್ಮಕ್ಕೆ ತಕ್ಕ ಹಾಗೆ. ನಮ್ಮ ಕರ್ಮ ಸರಿ ಇದ್ದರೆ ಶನಿ ಯಾವಾಗಲೂ ನಮಗೆ ಆಶೀರ್ವಾದ ಮಾಡ್ತಾನೆ. ಈ ಸಲ ಇದಕ್ಕೆ ಮೆರುಗು ಪಡಲಿಕ್ಕೆ ಕಾರಣ ಯಾಕೆಂತ ಹೇಳಿದರೆ ತಾಳಮದ್ದಳೆ. ತಾಳಮದ್ದಳೆ ಇದ್ದ ಕಾರಣ ಇದಕ್ಕೆ ಇಷ್ಟೊಂದು ಮಹತ್ವ ಬಂತು. ಅದಕ್ಕೆ ತಾಳಮದ್ದಳೆ ಮಾಡಿದವರಿಗೆಲ್ಲ ತುಂಬ ನಮ್ಮ ಕ್ಷೇತ್ರದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈಗ ಇನ್ನೂ ಒಂದು ಮತ್ತು ಮಾತಾಡ್ಬೋದು. ಯಾಕಂದರೆ ಈ ತಾಳಮದ್ದಳೆ ಒಂದು ಮಹತ್ವನ ಹೇಳ್ತೇನೆ. ಯಕ್ಷಗಾನ ಬಯಲಾಟ ನೋಡಲಿಕ್ಕೆ ಚಂದ, ತಾಳಮದ್ದಳೆ ಕೇಳಲಿಕ್ಕೆ ಚಂದ. ತಾಳಮದ್ದಳೆ ಯಾಕೆ ಬೇಕಂತ ಹೇಳಿದರೆ ವಾದ ಸಂವಾದ, ವಾದ ಪ್ರತಿವಾದ. ನಮ್ಮ ಮನಸ್ಸಿನಲ್ಲಿ ವಾಕ್ಚಾತುರ್ಯ ಹೇಗೆ ಬರ್ತದೆ, ನವನೀತ್ ಶೆಟ್ಟಿ ಎಲ್ಲ ಇಲ್ಲಿ ಮಾತಾಡುವಾಗ ವಾಕ್ಲೇರಿ ಹೇಗೆ ಬರ್ತದೆ ವಾಕ್ಚಾತುರ್ಯ, ಅದಕ್ಕೆಲ್ಲ ಇದು ಕೇಳಿದರೆ ಮಾತ್ರ ನಮಗೆ ಬರೋದು, ಇದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ ನೋಡಿ. ಆಗ ಒಂದು ಅವರು ನಗಾಡಿದರು ಅಂತೇಳಿ. ಅದೇ ನೀವು ಅದು ಯಾವುದು ನಾಯಕನ ಅಟ್ಟಹಾಸ, ಅದೇ ಪಿಕ್ಚರಿಗೆ ಹೋದರೆ ಅಂತಾರೆ, ಅದು ಖಳನಾಯಕನ ಅಟ್ಟಹಾಸ. ಅದಕ್ಕೆ ಅಟ್ಟಹಾಸ ಒಂದೇ ಆದರೂ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ಅಂಥ ವಾಕ್ಚಾತುರ್ಯ ನಿಮಗೆಲ್ಲ ಯಕ್ಷಗಾನ ಮಂಡಳಿಯವರಿಗೆ ಭಗವಂತ ಕೊಟ್ಟಿದ್ದಾನೆ. ಇದೇ ರೀತಿ ಪ್ರತಿ ವರ್ಷ ಸಹ ನಾವು ಹೇಗೂ ನಿಮ್ಮೊಟ್ಟಿಗೆ ನಿರಂತರವಾಗಿ ಪ್ರತಿ ಬುಧವಾರ ಬರ್ತಾ ಇದ್ದೇವೆ. ಇನ್ನು ಇಂಥ ಎಲ್ಲ ಕಾರ್ಯಕ್ರಮ ಆಗಿ ಅದು ನಮ್ಮ ತಂತ್ರಿಗಳ ಆಶೀರ್ವಾದ ನೋಡಿ, ಜಯಪುರದ ಮಾರ್ಗದರ್ಶನ, ಶಂಭು ಮಾಟಿದೆ ನೋಡಿ. ಇನ್ನು ಮುಂದೆ ಇನ್ನೊಂದು ಕಾರ್ಯಕ್ರಮ ಆಗಲೇ ಪ್ರಾರ್ಥನೆ ಮಾಡಿದ್ದೇವೆ. ಪ್ರತಿ ವಾರ ಒಂದು ಹರಿಕತೆ ಆಗಬೇಕಂತೇಳಿ ನೋಡುವ ದೇವರ ಮನಸ್ಥಿತಿ ಅದು ಸಹ ಆಗ್ತದೆ. ಯಾಕೆಂದರೆ ಜನ ಬರಲಿಕ್ಕೆ ಜನರಿಗೆ ನಮ್ಮದು ಪೌರಾಣಿಕ ಗೊತ್ತಾಗಬೇಕು, ಇತಿಹಾಸ ಗೊತ್ತಾಗಬೇಕು. ಇದಿಲ್ದರೆ ಗೊತ್ತಾಗೋದಿಲ್ಲ, ಬರೀ ನಾವು ಕಂಪ್ಯೂಟರ್ ನೋಡಿ ಕೂತ್ಕೊಳ್ತೇವೆ, ಬೇರೆ ಏನು ಗೊತ್ತಿರೋದಿಲ್ಲ. ಇಂಥ ಕಾರ್ಯಕ್ರಮ ಆದ ಮೊದಲು ನಮ್ಮ ಮಕ್ಕಳಿಗೆ ನಮ್ಮ ಇತಿಹಾಸ ಗೊತ್ತಾಗ್ತದೆ. ನಮ್ಮ ಇತಿಹಾಸ ಗೊತ್ತಾಗಬೇಕಾದ್ರೆ ಇಂಥ ಕಾರ್ಯಕ್ರಮ ಬೇಕು. ಯಾಕಂತೇಳಿದರೆ 4.5 ಲಕ್ಷ ಇತಿಹಾಸ ಇರೋದು ನಮ್ಮ ಭಾರತ ದೇಶ ಮಾತ್ರ. ದ್ವಾಪರ ಯುಗ, ತ್ರೇತಾಯುಗ, ಸತ್ಯಯುಗ ಕಳೆದು 4.5 ಲಕ್ಷ ವರ್ಷ ಆಯಿತು. ಆದರೂ ನಮಗೇನು ಗೊತ್ತಿಲ್ಲ. ಅದಕ್ಕೆ ಇಂಥದ್ದೆಲ್ಲ ಕಾರ್ಯಕ್ರಮ ಆದರೆ ನಮ್ಮ ಮುಂದಿನ ಪೀಳಿಗೆಗೆ, ಹಿಂದೂಸ್ತಾನದ ಮುಂದಿನ ಪೀಳಿಗೆಗೆ ಹಾಗೂ ಹಿಂದೂಗಳ ಮುಂದಿನ ಏಳಿಗೆಗೆ ಇದೆಲ್ಲ ಕಾರ್ಯಕ್ರಮ ಆಗಬೇಕಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸುರೇಂದ್ರ ಅವರೇ. ಇನ್ನು ಕಾರ್ಯಕ್ರಮದ ಕೊನೆಯ ಭಾಗದಲ್ಲಿ ಶ್ರೀಯುತ ರಾಜಗೋಪಾಲ್ ಶೆಟ್ಟಿ ಇವರಿಂದ ಧನ್ಯವಾದ ಸಮರ್ಪಣೆ. ಸಭಾ ಕಾರ್ಯಕ್ರಮದ ಕೊನೆಯ ಭಾಗವಾಗಿ ವಂದನಾರ್ಪಣೆ. ಮುಖ್ಯವಾಗಿ ಈ ಕಾರ್ಯಕ್ರಮ 25 ವರ್ಷಗಳ ಹಿಂದೆ ಯಾರೋ ಪ್ರಯತ್ನ ಮಾಡಿ, ಈಗ ಅಧ್ಯಕ್ಷರು ಹೇಳಿದ ಹಾಗೆ ಆ ಕಾಲದಲ್ಲಿ ಅವರು ಇದನ್ನು ನಡೆದು ಬಂದಂಥ ಕಾರ್ಯಕ್ರಮ. ಮೊದಲಾಗಿ ಅವರಿಗೆ ನಾವು ಧನ್ಯವಾದ ಹೇಳಬೇಕು, ಇಲ್ಲ ಇದ್ದರೆ ಈ ಕಾರ್ಯಕ್ರಮ ಈಗಿಲ್ಲ. ಸೊ ಅವರಿಗೆ ಧನ್ಯವಾದ ಅರ್ಪಿಸುತ್ತಾ ಈ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೇನೆ. ಈಗ ಈ ಕಾರ್ಯಕ್ರಮದಲ್ಲಿ ನಮಗೆ ಆಶೀರ್ವದಿಸಿದಂಥ ರಮೇಶ್ ತಂತ್ರಿಗಳು 25 ವರ್ಷಗಳ ಹಿಂದೆ, ಈಗ ಅಧ್ಯಕ್ಷರವರು ಹೇಳಿದಾಗ 25 ವರ್ಷಗಳ ಹಿಂದೆ ಈ ಕಾರ್ಯಕ್ರಮ ನಡೆಸಿಕೊಟ್ಟವರೇ ವೇದಮೂರ್ತಿ ರಮೇಶ್ ತಂತ್ರಿಯವರು. ಇವತ್ತು 25ನೇ ವರ್ಷ ಕಾರ್ಯಕ್ರಮದಲ್ಲಿ ಅವರೇ ಇದ್ದಾರೆ. ಏನು ದೇವರಿಂದ ಅವರು ಅಲ್ಲದೆ ಅವರ ಪಂಚಲಿಂಗದ ಎಲ್ಲ ತಂತ್ರಿ ವರ್ಗದವರು ನಮ್ಮೊಟ್ಟಿಗೆ ಸಹಕರಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ, ಜೊತೆಗೆ ಮಹಾಗಣಪತಿ ದೇವಸ್ಥಾನದ ಅರ್ಚಕ ಬಂದವರು ಕೂಡ ಇದರೊಟ್ಟಿಗೆ ಸಹಕರಿಸಿದ್ದಾರೆ, ಅವರಿಗೂ ನನ್ನ ಧನ್ಯವಾದಗಳು. ಇನ್ನು ಈ ಕಾರ್ಯಕ್ರಮದ ರೂವಾರಿ ಅಂದರೆ ನಮ್ಮ ಅಧ್ಯಕ್ಷರು, ಈ ಸಭಾ ಕಾರ್ಯಕ್ರಮ ಅಧ್ಯಕ್ಷರು ಹಾಗೂ ನಮ್ಮ ಮಹಾಗಣಪತಿ ದೇವಸ್ಥಾನ ಅಧ್ಯಕ್ಷರಾದ ಶ್ರೀ ಸುರೇಂದ್ರ ರಾಯರು, ಲಘುಮುಖದ ಚಿರ ಯೌವನದ ಅಧ್ಯಕ್ಷರು, ಪ್ರತಿಯೊಬ್ಬರನ್ನು ಈಗ ಹೇಳಿದ ಹಾಗೆ ಪ್ರತಿಯೊಬ್ಬರನಿಗೆ ಸಹ ಬಹಳ ಚಂದವಾಗಿ ವರ್ತಿಸಿಕೊಂಡು ತಮ್ಮ ಇರುವವರು ಈ ಸುರೇಂದ್ರ ರಾಯರು, ಅವರಿಗೆ ನಮ್ಮ ತುಂಬ ಹೃದಯದ ಧನ್ಯವಾದಗಳು. ಇನ್ನು ಮುಖ್ಯ ಅತಿಥಿಗಳಾಗಿರುವವರು ಶ್ರೀ ಎಸ್ ಭಂಡಾರಿ, ಶ್ರೀ ಎಸ್ ಭಂಡಾರಿ ಮಹಾಪೋಷಕರು, ಶಾರದಾಂಬೆ ಯಕ್ಷಗಾನ ಮಂಡಳಿ ಉರುಷ್ಟೂರು ಮತ್ತು ವಾಗೀಶ್ವರ ಯಕ್ಷಗಾನ ಕಲಾವರ್ಧಕ ಮಂಗಳೂರು, ಶ್ರೀ ಎ ಸಿ ಭಂಡಾರಿ ಅಧ್ಯಕ್ಷರು ಅಖಿಲ ಭಾರತ ತುಳು ಒಕ್ಕೂಟ ಗಾಂಧಿನಗರ ಮಂಗಳೂರು, ಶ್ರೀ ಶ್ರೀನಾಥ್ ಎಸ್ ಎನ್ ಪ್ರಭು ಅಧ್ಯಕ್ಷರು ವಾಗೀಶ್ವರ ಯಕ್ಷಗಾನ ಕಲಾವರ್ಧಕ ಸಂಘ ಮಂಗಳೂರು, ಎನ್ ಪ್ರದೀಪ್ ಕುಮಾರ್ ಕಲ್ಕೂರ ಪ್ರತಿಷ್ಠಾನ ಮಂಗಳೂರು, ಶ್ರೀ ನವನೀತ್ ಶೆಟ್ಟಿ ಕದ್ರಿ ಅಧ್ಯಕ್ಷರು ಶಾರದಾಂಬೆ ಯಕ್ಷಗಾನ ಮಂಡಳಿ ಉರುಷ್ಟೂರು, ಬಿ ಶಿವಪ್ರವಾಸ್ ಕಾರ್ಯಾಧ್ಯಕ್ಷರು ಶಾರದಾಂಬೆ ಯಕ್ಷಗಾನ ಮಂಡಳಿ ಉರುಷ್ಟೂರು ಹಾಗೂ ಇವತ್ತಿನ ಸನ್ಮಾನಿತರು, ಇವರಿಗೆಲ್ಲರಿಗೂ ಹತ್ಪೂರ್ವಕ ವಂದನೆಗಳು. ಇನ್ನು ಘನ ಉಪಸ್ಥಿತಿಯಲ್ಲಿರುವಂತಹ ಶ್ರೀ ಜಯಪ್ರಕಾಶ್ ರಾವ್ ಹೋಟೆಲ್ ಕೃಷ್ಣ ವಲಸ ಉರುಷ್ಟೂರು, ಶ್ರೀ ರಾಜೇಶ್ ಶೆಟ್ಟಿ ಉದ್ಯಮಿ ಗೊಲ್ಲರಬೆಟ್ಟು ಹಾಗೂ ನಮ್ಮ ಸ್ಥಾಪಕ ಸದಸ್ಯರಾದ ಗೋಪಾಲ ಶೆಟ್ಟರ ಪುತ್ರ, ಶ್ರೀ ಅಜಯ್ ನಾಯಕ್ ಆಡಳಿತ ಪಾಲುದಾರರು ಸೊನ್ನೆ, ಇವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ, ಆದರೆ ಅವರು ಶುಭ ಕೋರಿದ್ದಾರೆ. ಅದೇ ರೀತಿ ಶ್ರೀ ಗೋಪಾಲಕೃಷ್ಣ ಪೂಜಾರಿ ಎ ಇ ಲೋಕೋಪಯೋಗಿ ಇಲಾಖೆ ವಿದ್ಯುತ್ ಉಪಯೋಗ ಮಂಗಳೂರು ಹಾಗೂ ನಮ್ಮ ಕೋಶಾಧಿಕಾರಿಗಳು, ಇವರೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಇನ್ನು ಮುಖ್ಯ ಸಂಯೋಜಕರಾಗಿರುವಂತಹ
ಶ್ರೀಧರ್ ಮಣಿಯಾಣಿ ಕಾರ್ಯದರ್ಶಿಗಳು ಮಹಾಗಣಪತಿ ದೇವಸ್ಥಾನ ಮಂಗಳೂರು, ಶ್ರೀ ಸಂಜಯ್ ಕುಮಾರ್ ಕಾರ್ಯದರ್ಶಿಗಳು ಶ್ರೀ ಶಾರದಾಂಬ ಯಕ್ಷಗಾನ ಮಂಡಳಿ ಹೊರಷ್ಟೂರು, ಶ್ರೀಮತಿ ಶೋಭಾವಿ ಐತಾಳ್ ಕೋಶಾಧಿಕಾರಿ ಶ್ರೀ ಶಾರದಾಂಬ ಯಕ್ಷಗಾನ ಮಂಡಳಿ ಹೊರಷ್ಟೂರು. ಅಲ್ಲದೆ ಈಗ ರಮೇಶ್ ನಮ್ಮ ಆಶೀರ್ವಚನದಲ್ಲಿ ಹೇಳಿದ ಹಾಗೆ ಈ ಒಂದು ಕಾರ್ಯಕ್ರಮ ನಡೆಯಲಿಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ. ಬ್ರಹ್ಮರಥ ಎಳೆಯುವಾಗ ಬ್ರಹ್ಮರಥ ಎಳೆಯುವಾಗ ಒಬ್ಬರಿಂದ ಎಳೆಯೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಎಲ್ಲರ ಸಹಾಯ ಬೇಕು ಅಂತ. ಈ ಕಾರ್ಯಕ್ರಮ ನಡೆಸಿಕೊಳ್ಳಲಿಕ್ಕೆ ಪ್ರತಿಯೊಬ್ಬರು ತಮ್ಮ ಎಲ್ಲ ರೀತಿಯನ್ನು ಸಹಕರಿಸಿದ್ರಿ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಅಲ್ಲದೆ ಈ ಕಾರ್ಯಕ್ರಮ ಇಷ್ಟು ಚೆಂದವಾಗಿ ನಡೆಸಿಕೊಳ್ಬೇಕಾದ್ರೆ ಇಲ್ಲಿರುವ ತಾಳಮದ್ದಳೆ, ಈ ತಾಳಮದ್ದಳೆ ಸುಂದರವಾಗಿ ನಡೆಸಿಕೊಟ್ಟಂತಹ ಎಲ್ಲ ಕಲಾವಿದರಿಗೆ, ಎಲ್ಲ ಅತಿಥಿ ಕಲಾವಿದರಿಗಳಿಗೂ ಹೃತ್ಪೂರ್ವಕ ವಂದನೆಗಳು. ಮುಖ್ಯವಾಗಿ ನಮ್ಮ ಆಡಳಿತ ಮಂಡಳಿ ಮತ್ತು ನಮ್ಮ ಎಲ್ಲ ಸರ್ವ ಸದಸ್ಯರು, ನಮ್ಮ ಸರ್ವ ಸದಸ್ಯರಿಗೆ ಯಾವುದೇ ಏನು ಇದಿಲ್ಲದೆ ನಮ್ಮ ಅಧ್ಯಕ್ಷರು ಏನು ಹೇಳುತ್ತಾರೆ ಅದಕ್ಕೆ ಎಲ್ಲ ಸದಸ್ಯರ ಒಪ್ಪಿಗೆ ಸೂಚಿಸಿಕೊಂಡು ನಮ್ಮ ಕಾರ್ಯದಲ್ಲಿ ಎಲ್ಲ ರೀತಿ ನಡೆಸಿಕೊಂಡು ಬರ್ತಿದ್ದಾರೆ. ಇವರೆಲ್ಲರಿಗೂ ನಾವು ಧನ್ಯವಾದ ಅರ್ಪಿಸುತ್ತೇವೆ. ಅದರಿಂದ ಇನ್ನೊಮ್ಮೆ ಹೇಳುತ್ತೇನೆ, ಈ ಕಾರ್ಯಕ್ರಮ ಒಬ್ಬರಿಂದ ಇಬ್ಬರಿಂದ ನಡೆಯುವಂಥದ್ದಲ್ಲ, ಎಲ್ಲ ಸದಸ್ಯರಿಂದ ಎಲ್ಲ ಸರ್ವ ಸದಸ್ಯರು ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಂಥ ತಮಗೆಲ್ಲರೂ ಎಲ್ಲ ಭಗವದ್ಗರಿಗೂ ವಂದನೆಗಳು ಸಮರ್ಪಿಸುತ್ತಾ, ಮುಖ್ಯವಾಗಿ ನಮ್ಮ ಅರ್ಚಕವೃಂದದವರಿಗೆ ಮತ್ತು ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ನನಗೆ ವಂದನಾರ್ಪಕ ಕಾರಣಗಳನ್ನು ಮುಗಿಸಿದ್ದೇನೆ. ಅದೇ ರೀತಿ ಧನ್ಯವಾದಗಳ ಸಮರ್ಪಣೆಯಲ್ಲಿ ಸುಕುಮಾರ್ ನಾಗೇಶ್ವರ ಎಲೆಕ್ಟ್ರಿಕಲ್ಸ್ ಕೂಡ ಇವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಇವತ್ತಿನ ಉಪಹಾರ ಮತ್ತು ಊಟದ ವ್ಯವಸ್ಥೆಯಲ್ಲಿರುವಂತಹ ಗಣೇಶ್ ಭಟ್ ಕುಳಾಯ್ ಇವರಿಗೆ ಧನ್ಯವಾದಗಳು. ಅದೇ ರೀತಿ ಇವತ್ತಿನ ನಮ್ಮ ಈ ಛಾಯಾಗ್ರಹಣವನ್ನು ಮಾಡಿದಂತಹ ರವಿಚಂದ್ರ ಭಟ್ ಇವರಿಗೂ ಸಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ.